ಇವಾಗ ರೇಖಾ ರೆಮೋ ಆದ್ರಿ ಮಜಾ ಟಾಕೀಸಲ್ಲಿ ರೆಮೋ ಹೆಂಗೆಲ್ಲ ಮಿಂಚಿದ್ರು, ಶೈನ್ ಆದ್ರು, ಎಲ್ಲ ಆಯ್ತು. ನನಗೆ ಒಂದ್ ಕಡೆ ಖುಷಿನೂ ಆಗುತ್ತೆ, ಒಂದ್ ಕಡೆಗೆ ದುಃಖನೂ ಆಗುತ್ತೆ. ಬಟ್ ಒಂದು ವಿಷಯ ನಾನು ನಿಮ್ಮ ಜೊತೆ ಪ್ರಸ್ತಾಪ ಮಾಡಬಹುದಾ ನಂಗೆ ಗೊತ್ತಿಲ್ಲ. ಇಫ್ ಯು ಆರ್ ಕಂಫರ್ಟಬಲ್ ಆ್ಯಸ್ ಅ ಸಿಂಗಲ್ ಪೇರೆಂಟ್, ನಿಮ್ಗೆ ಏನು ಅನಿಸುತ್ತೆ ಇವಾಗ ಮಗಳನ್ನು ಬೆಳೆಸುವಾಗ? ನಿಮಗೆ ಏನು ಕಷ್ಟ ಅನಿಸ್ತಿದ್ಯಾ, ಅಥವಾ ಆ ಕಷ್ಟಗಳನ್ನ ಮೆಟ್ಟಿ ನೀವು ಸಕ್ಸಸ್ ಕಡೆಗೆ ಜಾಸ್ತಿ ಪ್ರಯಾಣ ಮಾಡ್ತಿದ್ದೀರಾ? ನಿಮ್ಗೆ ಹೆಂಗೆ ಅನ್ನಿಸ್ತಿದೆ? ಅಲ್ಲ, ಕಷ್ಟ ಅನಿಸಿತ್ತು, ಖಂಡಿತ ಅನಿಸುತ್ತೆ. ಯಾಕಂದರೆ ಕಷ್ಟ ಆಗುತ್ತೆ ಸಿಂಗಲ್ ಪೇರೆಂಟ್. ಯಾಕಂದರೆ ಬರೀ ತಾಯಾಗಿರೋದೇ ಕಷ್ಟ. ಈಗ ತಂದೆ ತಾಯಾಗಿರೋದು ಅದು ಇನ್ ಬ್ಯುಸಿ ಸ್ಕೆಡ್ಯೂಲ್. ನಾನು ಹ್ಯಾವ್ ಟು ಟೇಕ್ ಕೇರ್ ಆಫ್ ಅವಳು, ಟೈಮ್ ಕೊಡಬೇಕು, ಅವಳಿಗೇನು ನೋಡಬೇಕು. ಏನು ನೋಡಿದೆ ಏನು ಮಾಡಿದೆ, ಕೆಲವು ಸಲ ಅಂತಾರೆ ನೀನು ಬ್ಯುಸಿ ಇದ್ದೆ ಮಗಳು, ನನಗೆ ನಾನು ಹಂಗಲ್ಲ. ಆಮೇಲೆ ಅದನ್ನು ನಾನೆಲ್ಲೋ ಹೇಳ್ಕೊಬೇಕು ಅನ್ನೋದು ನನಗಿಲ್ಲ. ನನ್ನ ಮಗಳಿಗೆ ಏನು ನಾನು ಟೈಮ್ ಕೊಡಬೇಕು, ನನ್ನ ಮಗಳಿಗೆ ಏನು ನಾನು ನೋಡ್ಕೋಬೇಕು, ಅವಳಿಗೆ ಏನು ಪ್ರತಿಯೊಂದು ಸ್ಕೂಲ್ ಮೀಟಿಂಗ್ ಹಿಡಿದು ನಾನು ಮೊನ್ನೆ ಫೋನ್ ಮಾಡಿದಾಗೂ ಪಾಪ ನೀವು ಅಡ್ಮಿಷನ್ ನಲ್ಲಿ ರಾತ್ರಿ ಶೋ ನಲ್ಲಿ ಇದ್ದೀರಾ, ಬೆಳಗ್ಗೆ ಮತ್ತೆ ನಾನು ಬೇರೆ ಶೋಕ್ ಪ್ರಿಪೇರ್ ಆಗಬೇಕು ಅಂದ್ರೆ ನಂಗೆ ಯಾವತ್ತು ಅನಿಸ್ತು, ಯಪ್ಪ ಹೆಂಗ್ ಮ್ಯಾನೇಜ್ ಮಾಡ್ತಿದ್ದಾರೆ. ಇಲ್ಲ, ಅದು ನಂಗೆ ಏನು ಗೊತ್ತಾ, ಚಿಕ್ಕ ವಯಸ್ಸಿಂದ ನಾನು ಯಾಕೆ ಇದನ್ನ ಕೇಳ್ತಿದ್ದೀನಿ ಅಂದ್ರೆ ನಿಮ್ಮನ್ನ ಡಿಸ್ಟರ್ಬ್ ಮಾಡ್ಬೇಕು. ಆದ್ರೆ ಇದು ನೋಡೋರಿಗೆ ಒಂದು ಅದ್ರಲ್ಲಿ ಪಾಸಿಟಿವಿಟಿನೂ ಇದೆ, ನೆಗೆಟಿವಿಟಿನೂ ಇದೆ. ಅಂದ್ರೆ ಪಾಸಿಟಿವ್ ಆಗಿ ತಗೊಳೋರು ನಿಮ್ಮನ್ನ ಒಂದು ಶಕ್ತಿಯಾಗಿ ತಗೊಂತಾರೆ, ನಾವು ಈ ಥರ ಮಾಡಬಹುದು, ನಾವು ಎಲ್ಲೂ ಸೋಲ್ಬಾರ್ದು ಅನ್ನೋ ಥರ. ಇನ್ನು ಕೆಲವರು ಏನಾದರೂ ಒಂದು ಒಳ್ಳೆ ಕಡೆಗೆ ಇಲ್ಲ ಬೇಡ, ಈ ಥರ ಆಗದೆ ಬೇಡ ಅನ್ನೋ ಥರನಾರ ಇರ್ತಾರೆ. ಸೊ ಆ ಒಂದು ಸಜೆಷನ್ ಥರ ನಾನು ನಿಮ್ಮನ್ನು ಕೇಳ್ತಿದ್ದೀನಿ, ಇದನ್ನು ಅಪಾರ್ಥ ಮಾಡ್ಕೊಂಡು. ಅಪಾರ್ಥ ಏನೂ ಇಲ್ಲ. ನನಗೆ ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಮೈ ಪಾಸ್ಟ್ ಅಷ್ಟೇ. ಅಂದರೆ ಒನ್ ಥಿಂಗ್ ಐ ಟೆಲ್ ಯು, ಐ ಡೋಂಟ್ ವಾಂಟ್ ಟು ಬ್ಲೇಮ್ ಎನಿವನ್. ನಾವು ಮಾಡ್ಕೊಳ್ಳೋದು ನಾವು ಏನೇ ಇದ್ರೂ ನಮ್ಮ ಮೇಲೆ ಇರುತ್ತೆ. ವಿ ಶುಡ್ ನೆವರ್ ಎಕ್ಸ್ಪೆಕ್ಟ್ ಅವ್ರ ಬ್ಲೇಮ್. ಹೌದು ಅಲ್ವಾ? ಇನ್ನೊಬ್ಬರ ಮೇಲೆ ಹೇಳೋದು ತಪ್ಪಾಗುತ್ತೆ. ಯಾವತ್ತೂ ನಮ್ಮ ಡಿಸಿಷನ್ ಆಗುತ್ತೆ ಕಡೆಗೆ, ನೀನು ಮಾಡಿಸ್ಬಿಟ್ಟೆ, ನೀನು ತೋರಿಸ್ಬಿಟ್ಟೆ ಅಲ್ಲ, ನಾನು ಡಿಸಿಷನ್ ತೊಗೊಂಡಿದ್ದು ನಾನು ಮಾಡಿ. ಸೊ ಅದ್ರ ಬಗ್ಗೆ ನಾನು ಐ ಡೋಂಟ್ ವಾಂಟ್ ಟು ಟಾಕ್ ಅಷ್ಟೇ. ಬಟ್ ಇದು ಅಫ್ಕೋರ್ಸ್ ಇಟ್ಸ್ ಮೈ ಜರ್ನಿ. ಅವಾಗ ಕಷ್ಟ ಆಗ್ತೈತೆ. ಯಾಕಂದರೆ ಅವಳು ಚಿಕ್ಕವಳು, ಅವಳಿಗೂ ಅರ್ಥ ಆಗಬೇಕು, ಅವಳನ್ನ ಅರ್ಥ ಮಾಡಿಸ್ಬೇಕು, ಆ ಟೈಮ್ ಕೊಡಬೇಕು. ಆಮೇಲೆ ಓದೋದರ ಪ್ರೆಷರ್ ಯಾವತ್ತೂ ನಾನು ಮಾಡಿಲ್ಲ ಅವಳಿಗೆ. ಬಟ್ ಅವಳಿಗೆ ಓದೋದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೆ. ಆಮೇಲೆ ಲೈಫ್ ಹೆಂಗಿರುತ್ತೆ ಅನ್ನೋದನ್ನು ನಾನು ಪ್ರಾಕ್ಟಿಕಲಾಗಿ ತೋರಿಸ್ತಾ ಇದ್ದೆ ಅವಳಿಗೆ. ಹಿಂಗಿರುತ್ತಪ್ಪ, ಹಿಂಗಿರುತ್ತೆ, ನೀನು ಹಿಂಗಿರಬೇಕು, ಹಂಗಿರಬೇಕು. ಸೊ ಮಾರ್ಗದರ್ಶನ ಜೊತೆಗೆ ತೊಗೊಂಡೋಗೋದಿಲ್ಲ, ಅದು ಕಷ್ಟ. ಕೆಲವು ಟೈಮಲ್ಲಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ನನಗೆ. ಯಾಕಂದರೆ ಅವಾಗ ಸ್ವಲ್ಪ ನಾವು ಕೆಲಸಗಳು ಜಾಸ್ತಿ ಮಾಡಲೇಬೇಕಾದಂಥ ಪರಿಸ್ಥಿತಿಗಳು, ಮಾಡಲೇಬೇಕು, ಯಾಕಂದ್ರೆ ದುಡಿಲೇಬೇಕು ಅಂತ. ಅವಾಗ ಅಂದರೆ ಇಲ್ಲಪ್ಪ ಇಲ್ಲೂ ನೋಡ್ಬೇಕು, ನಿದ್ದೆ ಸಾಕಾಗ್ತಾ ಇರಲಿಲ್ಲ. ಯಾಕಂದರೆ ಅವಾಗ ಅವಳು ಅಡುಗೆ ಕೂಡ ನಾನು ಮಾಡಿದ್ದೆ ತಿನ್ನಬೇಕು ಅಂತ ಹಠ ಮಾಡೋಳು, ಚಿಕ್ಕವಳು. ಈಗ ನಾನು ನೈಟೆಲ್ಲ ಶೋ ಮುಗಿಸ್ಕೊಂಡು ಔಟ್ ಆಫ್ ಸ್ಟೇಷನ್ ಮುಗಿಸ್ಕೊಂಡು ಬೆಳಗಿನ ಜಾವ ನಾನು 5-6 ಗಂಟೆಗೆ ಬಂದರು. ನಾನು ಎದ್ದು ಮಲಗ್ತಾನೆ ಇರಲಿಲ್ಲ. ಅವಳಿಗೆ ಅಡುಗೆ ಮಾಡಿಟ್ಬಿಟ್ಟು ಅವಳನ್ನ ಸ್ಕೂಲಿಗೆ ಕಳಿಸಿ, ನಾನೇ ಕಳಿಸಿ ಬಾಯಿ ಹೇಳಬೇಕು. ಸೊ ಅವಳನ್ನ ಕಳಿಸಿ ಬಾಯಿ ಹೇಳಿಬಿಟ್ಟು ಬಂದು ದಬಾರ ಮಲ್ಕೊಂಡ್ಬಿಡ್ತಾ ಇದ್ದೆ. ಶೂಟಿಂಗ್ ಇದ್ರೂ ಪಟ್ ಅಂತ ಹಂಗೆ ಓಡೋಗ್ತಾ ಇದ್ದೆ. ಶೂಟಿಂಗಲ್ಲಿ ಊಟ ಆದಮೇಲೆ ಒಂದು 15 ನಿಮಿಷ ಟೈಮ್ ಸಿಕ್ಕಿದ್ರೆ ಪವರ್ ನ್ಯಾಪ್ ತೊಗೋತಾ ಇದ್ದೆ. ಸೊ ಅದೆಲ್ಲ ಸ್ವಲ್ಪ ಕಷ್ಟ ಆಗೋದು ನನಗೆ ಅವಾಗ. ಬಟ್ ಬರ್ತಾ ಏನಂದ್ರೆ ಈಗ ಅವಳು 10 ಪಾಸ್ ಆಗಿದ ತಕ್ಷಣ ಒಂದು ಸಮಾಧಾನ ಆಗ್ಬಿಡುತ್ತಾ, ಅವಾಗ ಬಂದ್ಲಪ್ಪ, ಅದು ಒಳ್ಳೆ ಮಾರ್ಕ್ಸ್ ತೊಗೊಂಡ್ಲು. ಕೆಲವರ ಟೀಕೆಗಳು ಮಾಡಿ ಏನು 87% ತೊಗೊಂಡಿದ್ದಾಗ ಆಗ್ತದೆ, 99 ತೊಗೊಂಡ್ರು ಹೆಂಗಿರ್ಬೋದು ಅಂತ. ನಾವು ನಡೆದಂಥ ದಾರಿನಲ್ಲಿ ಅವಳು ಅದು ತೊಗೊಂಡಿರೋದು ನನಗೆ 100ಕ್ಕೆ 100 ತೊಗೊಂಡಂಗೆ. ಹೌದು, ಯಾಕಂದರೆ ನಮ್ಮ ಕಮೆಂಟ್ಸಲ್ಲಿ ಬಂದಿರುತ್ತೆ. ನಾವೆಲ್ಲ ಕೇರ್ ಮಾಡ್ಕೊಂಡು ನಾನು ಜಸ್ಟ್ ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಏನಂತ. ಆ ಥರ ಇದ್ದಾಗ ನಮಗೆ ಅದು ಖುಷಿ ಕೊಡುತ್ತೆ. ಅದು 100ಕ್ಕೆ 100 ಅನ್ಸುತ್ತೆ. ಯಾಕಂದ್ರೆ ಆ ಕಷ್ಟ ನನಗೆ ಗೊತ್ತಿರುತ್ತೆ, ನನ್ನ ಮಗಳಿಗೆ ಗೊತ್ತಿರುತ್ತೆ. ಓನ್ಲಿ ವಿ ಬೋತ್ ನೋ, ಯಾರಿಗೂ ಗೊತ್ತಿಲ್ಲ. ಅದು ನಾವಿಬ್ಬರೇ ಅನುಭವಿಸಿದ್ರು, ನಮಗೆ ಗೊತ್ತು. ಅದೊಂದು ದಾಟಿ ಅವಳು ಸೆಕೆಂಡ್ PUC ಬಂದು ಈಗ ಒಂದೊಳ್ಳೆ ಹೆಸರಿರೋಂಥ ಕಾಲೇಜಲ್ಲಿ ಅವಳನ್ನ ನನ್ನ ಡ್ರೀಮ್ ಅದು. ಇಂಥ ಕಾಲೇಜಲ್ಲಿ ಅವಳು ಓದಿಸ್ಬೇಕನ್ನೋ ಆಸೆ ನನಗಿತ್ತು. ನಾನು ಅದೇ ಕಾಲೇಜಿಗೆ ಸೇರಿಸ್ಬಿಟ್ಟಿದ್ದೀನಿ. ಅಲ್ಲೇ ಹೋಗಿ ನಾನೇ ನೋಡಬೇಕು, ಆ್ಯಸ್ ಅ ಪೇರೆಂಟ್ ನಾನು ಏನೇನು ಮಾಡಬೇಕು ಅದೆಲ್ಲ ಮಾಡಿದ್ದೀನಿ. ಆ ಗರ್ವ ನನಗಿದೆ, ಕೊಬ್ಬು ಅಂತ ಹೇಳ್ಬೋದೇ. ಐ ಆಮ್ ರೈಟ್ ಪೇರೆಂಟ್ ಅಷ್ಟೇ ಅಂತ. ಸಿಂಗಲ್ ಪೇರೆಂಟ್ ಆದರೆ ನಾನು 2 ಕೆಲಸ ನಾನು ಮಾಡಿದ್ದೀನಿ ಒಟ್ಟಿಗೆ. ಆ್ಯಂಡ್ ಶಿ ಈಸ್ ಹ್ಯಾಪಿ ವಿತ್. ಅವಳಿಗೆ ಯಾವತ್ತೂ ಅದು ಮೆಂಟಲಿನೂ ಅವಳು ಟೆನ್ಷನ್ ತೊಗೊಂಡಿಲ್ಲ. ಅದು ಅವಳ ರಿಸಲ್ಟ್ಸಲ್ಲೇ ಗೊತ್ತಾಗ್ಬಿಡುತ್ತೆ. ಆ್ಯಂಡ್ ಅವಳು ಹಾಡೋದ್ರಲ್ಲಿದ್ದಾಳೆ, ಡ್ಯಾನ್ಸ್ ಮಾಡ್ತಾಳೆ, ಹೌದು, ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡ್ತಾಳೆ, ತುಂಬ ಇಂಟ್ರೆಸ್ಟ್ ಅದೆಲ್ಲ ಮಾಡ್ತಾಳೆ. ಅದನ್ನೆಲ್ಲ ಸಪೋರ್ಟ್ ಮಾಡ್ತೀನಿ, ಮಾಡಮ್ಮ ಆಯಿತು ಅಂತ. ಈಗ ಒಂದು 2 ವರ್ಷ ನಾನು ಎಲ್ಲೂ ಏನಕ್ಕೂ ಬಿಟ್ಟಿರಲಿಲ್ಲ. ಯಾಕಂದರೆ ಓದ್ಲಿ, ಸೆಕೆಂಡ್ PUC ಮುಗಿದ್ಬಿಟ್ರೆ ಡಿಗ್ರಿ ಮಾಡ್ಕೊಂಡ್ಬಿಡ್ತಾರೆ, ಅವ್ರಿಗೆ ಬುದ್ಧಿ ಬಂದುಬಿಡುತ್ತೆ. ಸೊ ಇವಾಗ ಅವಳು ಈಗ ನೆಕ್ಸ್ಟ್ ಏನು ಮಾಡ್ಬೇಕು, ನೀನು ಮಾಡಮ್ಮ ಆಯ್ತು, ಏನು ಕಲಿತೆ, ಡ್ಯಾನ್ಸ್ ಮಾಡ್ತೀವಿ, ಏನು ಇಲ್ಲ ನೀನು ಆ ಕಡೆ ನೀನು ಮಾಡ್ಲಿಂಗೇ ಹೋಗ್ಬೇಕು, ಅದು ನೋಡಿ ಯೋಚನೆ ಮಾಡ್ಕೊಂಡು ಡಿಗ್ರಿನೂ ಮಾಡ್ಕೋ ಜೊತೆಗೆ. ನಾವು ಹಾಗೆ ದಾರಿಗೆ ತರಬೇಕು ಮಕ್ಕಳನ್ನ. ಸೊ ಬರೋ ದಾರಿ ಕಷ್ಟ ಇತ್ತು. ನಿಮ್ಗೆ ಹೇಳೋದಲ್ಲ ಮತ್ತೆ ಅದೇನೆ,
ಆ ಒಳ್ಳೆ ರಿಸಲ್ಟ್ ಸಿಕ್ಕಿದಾಗ ನಿಮ್ಗೆ ಆ ಅದು ಕಷ್ಟ ನೆನಪಾಗಲ್ಲ. ಮರ್ತೋಗ್ಬಿಡುತ್ತೆ. ಹೌದು. ಆ ಕಷ್ಟ ನೆನಪಾಗಲ್ಲ. ಅವಾಗ ಏನಾಗುತ್ತೆ ಗೊತ್ತಾ, ಅದನ್ನ ಒಂದು ಶಕ್ತಿ ಜಾಸ್ತಿ ಆಗ್ಬಿಡುತ್ತೆ. ಆಮೇಲೆ ನಾವೇ ಮಾಡಿದ್ವಪ್ಪ ನಾವು ಮಾಡಿದೆ ನಾನು ಅಂತ. ಬಟ್ ನಮ್ಮ ಆಡಿಯನ್ಸ್ಗೆ ಒಂದು ಮೆಸೇಜ್ ಥರ ಹೇಳೋದಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾವ ಥರ ಇರ್ಬೇಕು ನಿಮ್ಮ ಅನುಭವ? ಒಂದು ಮಾರ್ಗ ಥರ ಇರಬೇಕು ಅವ್ರಿಗೆ. ಅಲ್ಲ, ಮಾರ್ಗ ಅನ್ನೋದಕ್ಕಿಂತ ನಾನು ಎಲ್ರಿಗೂ ಹೇಳೋದು ಒಂದು, ಫಸ್ಟ್ ಏನು ಗೊತ್ತಾ, ಕನಸು ಕಾಣಬೇಕು. ಬರೀ ಕನಸು ಕಾಣ್ತಾ ಕೂತ್ಕೋಬಾರ್ದು, ಅದನ್ನು ನನಸು ಮಾಡೋಕ್ಕೆ ನಾವು ಪ್ರಯತ್ನ ಪಡಬೇಕು. ಆಮೇಲೆ ಕಷ್ಟಪಡಿದ್ರೆ ಏನೂ ಸಿಗಲ್ಲ ಕೈಗೆ, ಕಷ್ಟಪಟ್ಟು ದುಡಿಬೇಕು. ನಮ್ಮ ಅನ್ನ ನಾವು ದುಡಿದಾಗ ನಮಗೆ ಸಿಗೋ ಸಮಾಧಾನ ಬೇರೆ. ಆಮೇಲೆ ಈಗ ನಾವು ಜೊತೆಗಿರ್ತೀವಿ, ನಾವು ದೂರ ಆಗ್ತೀವಿ, ದೂರ ಆಗಿಬಿಟ್ರೆ ಸಪ್ರೇಟಾಗಿ ಒಬ್ಬರೇ ಇದ್ದರೆ ನಾವೇನೋ ರೀಚ್ ಆಗಿಬಿಡ್ತೀವಿ, ಅದು ತಪ್ಪು. ಅಥವಾ ಜೊತೆಗಿದ್ದು ಅಫ್ಕೋರ್ಸ್ ಸಪೋರ್ಟ್ ಮಾಡೋರ ಜೊತೆಗಿದ್ದಾಗ ಖಂಡಿತ ಮುಂದೆ ಬಂದೇ ಬರ್ತೀವಿ. ಕರೆಕ್ಟ್. ಯೋಚನೆ ಮಾಡಬೇಕು ಪ್ರತಿಯೊಂದಕ್ಕೂ. ದುಡುಕಿ ಯಾವ ನಿರ್ಧಾರನೂ ತೊಗೋಬಾರ್ದು. ನಾನು ಯಾವಾಗಲೂ ಅದನ್ನು ನನ್ನ ಮಗಳಿಗೂ ಹೇಳ್ತಾ ಇರ್ತೀನಿ, ದುಡುಕಿ ಯಾವ ನಿರ್ಧಾರಕ್ಕೂ ನಾವು ಬರಬಾರ್ದು. ವೆನ್ ವಿ ರಶ್ ಅವರ್ ಡಿಸಿಷನ್ಸ್, ಅದು ಬೇರೆ ಕಡೆ ಹೋಗ್ಬಿಡುತ್ತೆ. ಸೊ ನಿಧಾನ ಯೋಚನೆ ಮಾಡಿ ನಾವು ಒಂದು ಡಿಸಿಷನ್ ಬಂದಾಗ ಹೇಳೋದಲ್ಲ, ಒಳ್ಳೆ ದಾರಿಲಿ ನಡಿಬೇಕು. ಬೆಳಗ್ಗೆ ಎದ್ದು ನಮ್ಮ ಮುಖ ನಾವು ಕನ್ನಡಿಲಿ ನೋಡ್ಕೊಳ್ಳುವಾಗ ನಮಗೆ ಹಿಂಗೆ ಅನ್ನಿಸ್ಬಾರ್ದು, ನೀನು ಹಂಗಿರ್ಬೇಕು. ಅವತ್ತು ನಾವು ಪ್ರತಿದಿನ ಅವತ್ತು ಚೆನ್ನಾಗಿರುತ್ತೆ, ನಾವು ಒಳ್ಳೆ ದಾರಿ ಕಡೆ ಹೋಗ್ತೀವಿ. ಆಮೇಲೆ ಇನ್ನೊಂದು ನಾನು ಏನು ಹೇಳಿದ್ರೆ, ನಾವು ಬೆಳಿತೇವೆ, ನಮ್ಮ ಜೊತೆ 4 ಜನ ಬೆಳೆಸ್ಬೇಕು. ಅದು ನಾನು ಎಲ್ಲರಿಗೂ ಹೇಳೋದು. ನೀವೀಗ ಕೆಲಸ ಮಾಡಿದ್ದೀರಾ, ನೀವು ಸೃಜನ್ ಅವ್ರನ್ನ ನೆನ್ಸ್ಕೊಂತೀರಾ, ಅವರು ನಮ್ಮನ್ನ ಈ ಥರ ಬೆಳೆಸಿದ್ರು ಅಂತ. ನೀವು ಕೂಡ ಈಗ ಅದೇ ದಾರಿನಲ್ಲಿದ್ದೀರಾ ಅವರಿಂದ ಕಲ್ತ್ಕೊಂಡು. ಸೊ ಅದು ಈಗ ಮಹಾನಟಿನಲ್ಲೂ ನಾನು ಅದನ್ನ ಕೇಳ್ಪಟ್ಟೆ, ಸುಮಾರು ಜನರ ಬಾಯಲ್ಲೂ ಕೇಳ್ಪಟ್ಟೆ. ನೀವೊಬ್ಬರೇ ಹೋಗಿಲ್ಲ, ನಿಮ್ಮ ಜೊತೆಗೆ ಒಂದಷ್ಟು ಜನ ಕರ್ಕೊಂಡು ಹೋಗಿದ್ದೀರಾ ಅಂತ. ಅಂದರೆ ಈಗ ನಮ್ಮ ಆರ್ ಕೆ ಟಾಪ್ ನಾಚ್ ಅಂತ ನಮ್ಮ ಸ್ಟುಡಿಯೋ ಇದೆ, ನಿಮ್ಗೆ ಗೊತ್ತೇ ಗೊತ್ತು. ಅದ್ರ ನಾನು ಮತ್ತೆ ನಮ್ಮ ಕೀರ್ತಿರಾಮ್. ಅಲ್ಲ, ಈ ಆರ್ ಕೆ ಸ್ಟುಡಿಯೋಸ್ ಭಾರಿ ಮಜಾ ಇದೆ ಆಯ್ತಾ. ಒಳ್ಳೆ ಏನೋ ರಾಜ್ ಕಪೂರ್ದು ಹೆಸರದು, ಅವ್ರದ್ದು ಬ್ಯಾನರ್ ಅದು. ರಾಜ್ಕುಮಾರ್ ಅನ್ನೋದು ಆರ್ ಕೆನೆ. ಅದೇ ರಾಜ್ಕುಮಾರ್, ರಾಜ್ ಕಪೂರ್ ಇದೆಲ್ಲ ಆ ರೇಂಜ್ ಅಲ್ಲಿ ಇದೆ ಇವ್ರದ್ದು. ರಜನಿಕಾಂತ್ ಈ ಕೇಳಿದ ತಕ್ಷಣ ಒಂಥರ ಅಟ್ರಾಕ್ಟಿವ್ ಆಗಿದೆ ಆರ್ ಕೆ ಸ್ಟುಡಿಯೋ. ಅದೇ ನಮ್ಗೆ ಅದು ಅನ್ನಿಸ್ತು, ಆರ್ ಕೆ ಟಾಪ್ ನಾಚ್ ಸ್ಟುಡಿಯೋ ಅಂತ ನಾವು ಮಾಡ್ಕೊಂಡ್ವಿ. ನಾನು ಮತ್ತೆ ಕೀರ್ತಿರಾಮ್ ಪಾರ್ಟ್ನರ್ಸ್. ಅವಳು ಶೀಸ್ ಅ ವೆರಿ ಗುಡ್ ಮೇಕಪ್ ಆರ್ಟಿಸ್ಟ್. ಇವೆಲ್ಲ ನೋಡಿದ್ದೀರಾ? ನಮಗೆಲ್ಲ ಫುಲ್ ಪರಿಚಯ. ನಾನು ಪ್ರೌಡ್ ಆಗಿ ಏನು ಹೇಳ್ತೀನಿ ಅಂದ್ರೆ, ಅವರೇ ಹೀರೋಯಿನ್ ಇದ್ದಂಗಿದ್ದಾರೆ, ಕರೆದ್ರೆ ಬರಲ್ಲ ಫ್ರೇಮಿಗೆ. ಅಲ್ಲ, ಪ್ರೌಡ್ ಆಗಿ ಏನು ಹೇಳ್ತೀನಿ ಅಂದ್ರೆ, ಐ ವೆರಿ ಹ್ಯಾಪಿ ದಟ್ ನಾವು ಸ್ಟುಡಿಯೋ ಸ್ಟಾರ್ಟ್ ಮಾಡಿದ್ವಿ. ಇವತ್ತು 10 ಬ್ಯಾಚಸ್ ಮುಗಿಸಿದ್ವಿ, ನಮ್ಮ ರೆಗ್ಯುಲರ್ ಬ್ಯಾಚಸ್ಸು. ಇನ್ನು ಈ ಪ್ರೊಫೆಷ್ನಲ್ 1 ಡೇ ಕೋರ್ಸ್ ಆ ಥರ ಎಲ್ಲ ಬರುತ್ತೆ, ಅಡ್ವಾನ್ಸ್ ಕೋರ್ಸ್ ಅಂತ. ನಂಗೆ ಐ ಡೋಂಟ್ ನೋ, ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಆ ಥರದ್ದನ್ನು ಒಂದು 4-5 ಬ್ಯಾಚ್ ಮಾಡಿದ್ದೀವಿ. ಸೆಲ್ಫ್ ಗ್ರೂಮಿಂಗ್ 1-2 ಮಾಡಿದ್ದೀವಿ ಈ ಥರ. ಸೊ ಅದರಲ್ಲಿ ಏನೋ ಒಂದು 10 ಜನ ಅಂತಂದ್ರೂ 100 ಜನನ ಆಗಲೇ ಟ್ರೈನ್ ಮಾಡಿರೋ ಕೀರ್ತಿರಾಮ್. ಅದ್ರ ಜೊತೆಗೆ ಇವತ್ತು ಇಂಡಸ್ಟ್ರಿನಲ್ಲಿ ಕೀರ್ತಿರಾಮ್ ಅಂತ ಎಲ್ರಿಗೂ ಗೊತ್ತು. ಅವರು ತುಂಬ ಜನ ಸೆಲೆಬ್ರಿಟೀಸಿಗೆ ಮಾಡಿದ್ದಾರೆ, ಒಳ್ಳೊಳ್ಳೆ ಸ್ಟಾರ್ಸ್ಗೆ. ಶ್ವೇತಾ ಚಂಗಪ್ಪಗೆ ಅವರೇ ಮಾಡ್ತಾ ಇರೋದು. ಅಂಡ್ ಜೂಲಿ ಲಕ್ಷ್ಮಿ ಅಮ್ಮಗೆ ಮಾಡಿದ್ರು. ಅಂಡ್ ಶಿ ಇಸ್ ಅ ಬಿಗ್ ಫ್ಯಾನ್ ಆಫ್ ಜೂಲಿ ಲಕ್ಷ್ಮಿ ಅಮ್ಮ. ಯಾರು ಎಲ್ರಿಗೂ ಆ ಭಾಗ್ಯ ಸಿಗಲ್ಲ. ಫ್ಯಾನ್ ಅದು ಹೇಳಿದಲ್ಲ, ಫ್ಯಾನಿಸಮ್ ಅದು ಬೇರೆ ಥರ. ಆಮೇಲೆ ಮೊನ್ನೆ ಸುಧಾರಾಣಿ ಅವ್ರಿಗೂ ಮಾಡಿದ್ರು. ಎಲ್ಲ ದಿಗ್ಗಜರು ನಟಿಯರಿಗೆ, ಶ್ರುತಿ ಅವ್ರಿಗೆ ಮಾಡಿದ್ರು. ಸೊ ಖುಷಿ ಆಗುತ್ತೆ ಅದು. ಆಮೇಲೆ ಅವ್ರು ಬಂದರು, ಅವ್ರು ಎಂಟ್ರಿ ಆದರು ಸ್ಟುಡಿಯೋ ನಮ್ಮ ಚಾನೆಲ್ಗಳಿಗೆ. ಅಲ್ಲಿಂದ ಈಗ ಮಹಾನಟಿ ನಡೀತಾ ಇದೆ ಝೀ ಕನ್ನಡನಲ್ಲಿ. ಅಲ್ಲಿಗೆ ಪೂರ್ತಿ ನಮ್ಮ ಟೀಮೇ ಹೋಗಿದೆ. ಅಂದರೆ ಇವಳು ನಮ್ಮ ಸ್ಟುಡಿಯೋನಲ್ಲಿ ಯಾರ್ಯಾರು ಕಲ್ತರು, ಹುಡುಗರು ಕಲ್ತರು ಚೆನ್ನಾಗಿ ಯಾರ್ಯಾರು ಮಾಡ್ತಾ ಇದ್ದಾರೆ, ಅವ್ರನ್ನ ಅಲ್ಲಿ ಕರ್ಕೊಂಡು ಹೋಗಿ ಅವರು ಎಲ್ಲ ದೊಡ್ಡ ದೊಡ್ಡ ಕಲಾವಿದರಿಗೆ ಮಾಡ್ತಾ ಇದ್ದಾರೆ. ಅದು ಖುಷಿ. ಈಗ ಅಲ್ಲಿ ಅನುಭವ ಹೆಂಗಿತ್ತು? ನೀವು ಹಾಡೋದನ್ನು ಮೊನ್ನೆ ನೋಡಿದೆ ನಾನು. ಎಲ್ಲ ಆ ಹಾಡನ್ನ ಆ್ಯಕ್ಚುಲಿ ಕೇಳಿದೆ, ತುಂಬ ದಿನ ಆಗಿತ್ತು ನಾನು. ಅದು ಎಂಥ ಹಾಡಂದರೆ, ಈ ರಮೇಶ್ ಸರು ಮತ್ತು ಪ್ರೇಮ ಎಲ್ಲ ಮಂದಾರ ಹೂವು ಸಿನಿಮಾದ ಸಾಂಗ್. ಅದು ತುಂಬ ಸ್ಲೋ ಸಾಂಗ್. ಅದು ಕೇಳಿದ್ರೆ ತುಂಬ ಏನೋ ಅಬ್ಬರ ಇಲ್ಲ, ಏನಿಲ್ಲ. ಆದರೆ ಒಂದ್ಸತಿ ಕೇಳಿದ್ರೆ ಅದು ಮನಸ್ಸಿಂದ ಆಚೆ ಹೋಗೋದೇ ಇಲ್ಲ. ನಮಗೆ ಗೊತ್ತಿಲ್ಲ, ನಮ್ಮ ಮನಸ್ಸು ಈ ಹಾಡು ನದಿ ಥರ ಹರಿತಾ ಇರುತ್ತೆ. ಅದೇನೋ ಗೊತ್ತಿಲ್ಲ, ಅದನ್ನ ಕೇಳಿದಾಗಿಂದ ಅವತ್ತು ಅದು 1 ವಾರ ಆ ಹಾಡು ಹಂಗೇ ಇತ್ತು ನನ್ನ ಮನಸ್ಸಲ್ಲಿ. ನಾವು ಎಲ್ಲೇ ಟ್ರಾವೆಲ್ ಮಾಡ್ತೀವಿ, ಏನೇ ಮಾಡ್ತೀವಿ, ಅಪಾರ್ಟ್ ಫ್ರಮ್ ದಿಸ್ ಇದು ಮುಗೀತು ಅಂದ್ಕೊಳ್ಳಿ, 1 ಸೆಕೆಂಡ್ ಜಾಗ ಸಿಕ್ಕರೂ ಆ ಮನಸ್ಸಲ್ಲಿ ಆ ಹಾಡು ಲೂಪಲ್ಲಿ ಬರ್ತಾ ಇತ್ತು. ಸೊ ಅಂಥದ್ದು ಒಂದು ಹಾಡು ನಿಮ್ಮ ಬಾಯಲ್ಲಿ ಕೇಳಿದ್ಮೇಲೆ ಅದು ತುಂಬ ಕಷ್ಟದ ಹಾಡು ಬೇರೆ. ಹೌದು, ಅದು ಅಷ್ಟು ಈಸಿ ಹಾಡಲ್ಲ. ಇಲ್ಲಿ ಹಾಡಿ ಒಂದ್ಸತಿ ಎದ್ದು ಅಲ್ಲ. ಅಂದರೆ ಏನು ಗೊತ್ತಾ, ಅದನ್ನು ಇನ್ನೊಂದು ಹೇಳ್ಬೇಕು ಅದ್ರ ಬಗ್ಗೆ. ನಮ್ಮ ಝೀ ಕನ್ನಡ ವಾಹಿನಿ ಹೆಂಗಂದ್ರೆ, ನನ್ಗೆ ಯಾವುದೇ ಒಂದು ಶೋ ಕೊಟ್ಟರು ಅವರು ಒಂದು ಸುಮ್ಮನೆ ಸಣ್ಣದೊಂದು ಹಿಂಗೆ ಬಂದು ಹೋಗಿದ್ರು, ಒಂದು ಸಾಂಗ್ ನನಗೆ ಕೊಡ್ತಾರೆ. ಆಮೇಲೆ ಡಿಫ್ರೆಂಟಾಗಿ ಹಾಡಿ ಅಂತ ಅಲ್ವಾ. ಸೂಪರ್ ಕುಣ್ಣಲ್ಲಿ ಏನು ಮಾಡಿದ್ರು ಗೊತ್ತಾ, ಇದು ಹೇಳ್ಬೇಕು ನಿಮಗೆ, ನಮ್ಮ ಶ್ರೀರಾಮಚಂದ್ರ ಮೂವಿದು ಸಾಂಗ್ ಹಾಡ್ಸಿದ್ರು. ಕರೆಕ್ಟ್, ಅದನ್ನ ನೋಡಿದ್ದೆ. ನೀವು ಅದು ಡ್ಯಾನ್ಸ್ ಮಾಡಿದ್ದು, ಹಾಡ್ಸಿದ್ದು ಏನು ಮಾಡಿದ್ರು ಗೊತ್ತಾ, ಹುಡುಗ 2 ವಾಯ್ಸು ನನ್ನ ಹತ್ರನೇ ಹಾಡ್ಸಿದ್ರು. ಗಗನದಲ್ಲಿ ಮಳೆಯ ದಿನ ಗುಡುಗಿನ ತನನ ಆ ಸಾಂಗು. ಗಗನದ ಗುಡುಗುದಿನ ಮಳೆ ಮಳೆ ಜನನ
ಆದರಣಿತ ನಾದನ ಹಸುರಿನ ಜನನ ಮಲೆನಾಡಿನ ಮೊಳೆನಾಡಿನ ಈ ಥರ ಕಂಟಿನ್ಯೂ ಮಾಡಿ. ಮಲೆನಾಡಿನ ಮೊಳೆನಾಡಿನ ಮೊಳೆಹಾಡಿನ ಪಿಸುಮಾತಿನ ಹೊಸತನ ಅನುದಿನ ಹಿಂಗೆ. ಅಯ್ಯೋ, ಸೊ ಅಂದರೆ ಸ್ಪೆಷಲ್ ಮಾಡಿಸ್ತಾರೆ ಅವರು. ನನಗೆ ಹೇಳಿದ್ನಲ್ಲ ಜೀ ಕನ್ನಡಲ್ಲಿ ನನಗೆ ಡಿಫ್ರೆಂಟ್ ಥರ ನಾನು ಹೌದಾ ನಾನು ಇದು ಮಾಡ್ತೀನಿ, ನಾನು ಇಲ್ಲ ಕಷ್ಟ ಆಗಬೇಡ ಮಾಡಿ ಮೇಡಮ್ ಅಂತ ಅದು ಜೋಶಕ್ಕೆ ತಳ್ಬಿಡ್ತಾರೆ ಮುಂದೆಗಡೆ. ಅಲ್ಲಿ ಹೋದಾಗ ಮಾಡಲೇಬೇಕು ಅಂತ ಅದು ಎಷ್ಟು ಹೆಸರು ಕೊಡ್ತು ಗೊತ್ತಾ ನನಗೆ ಹಿಂಗೆ ಅಂತ. ಇದು ಎಂಜಾಯ್, ಪೀಪಲ್ ಎಂಜಾಯ್ಡ್. ಆಮೇಲೆ ಇದೆ ಹಳ್ಳಿ ಲಾವಣಿಯಲ್ಲಿ ಯಾವ್ದು ಹಾಡೋದು ಏನಾದ್ರು ಡಿಫ್ರೆಂಟ್ ಆಗಿ ಹಾಡ್ರಿ. ಎಲ್ಲ ಹಾಡುಗಳು ಸೂಪರ್ ಡೂಪರ್ ಹಿಟ್ಟೆ, ಆದ್ರೆ ಈ ಹಾಡು ಕಡಿಮೆ ಹಾಡ್ತಾರೆ ಎಲ್ರು. ಕೇಳಿ ಯಾವ್ದು ಹಾಡ್ತೀರಾ ಅಂದ್ರು. ಎಲ್ಲ ಯಾವ್ಯಾವ್ದು ಹಾಡ್ತಾರೆ, ನೀವು ಒಂದು ಸ್ವಲ್ಪ ಡಿಫ್ರೆಂಟ್ ಸಾಂಗ್ ಹಾಡಿ ಅದು ಹುಡುಕ್ತಿರಲ್ಲ ಅಂದರು. ಈ ಸಾಂಗ್ ಓಕೆ ಡನ್ ನನಗೆ ಬಿಟ್ಬಿಟ್ರು, ಹಾಡಿ ಆಯಿತು ಅಂತ. ಅಲ್ಲಿ ಹಾಡ್ದಿದ್ರೆ ನನಗೆ ಅಭ್ಯಾಸ ಒಂದು ಸ್ವಲ್ಪ, ನಾನು ಸುಮ್ಮನೆ ನಿಂತ್ಕೊಂಡು ಹಾಡೋದೆಲ್ಲ ಮಾಡಿ ಸ್ವಲ್ಪ ನಾನು ಹೋಗಿ ಪ್ರೇಮ್ ಅವ್ರು ನಿಂಗೆ ಕರೆದೆ ಬಂದೇ ಬಿಟ್ಟು ಅವರು ಬಂದರು ಡ್ಯಾನ್ಸ್ ಮಾಡಿ ಫುಲ್ ಧೂಳೆದ್ದೋಯ್ತು. ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ ಕೂಡ. ಲಿರಿಕ್ಸು ಭಾಳ ಸೊಗಸಾಗಿದೆ, ಟ್ಯೂನು ನಮ್ಮ ಇಳಯರಾಜ ಅವ್ರು ಭಾಳ ಚೆನ್ನಾಗಿ ಮಾಡಿದ್ದಾರೆ. ನೀವು ಹೇಳ್ದಂಗೆ ಗುಯ್ ಗುಡ್ತಾ ಇರುತ್ತೆ ಸಾಂಗ್, ಅದು ಮರ್ತೇ ಹೋಗಲ್ಲ. ಇಷ್ಟೊಂದು ದಿನ ಬೇಕಾದ್ ಮರ್ತ ಹೋಗೋಕೆ ಆ ಹಾಡು. ಹಾಡ್ತಿನದು. ಮುತ್ತು ಹೇಳಿತ್ತು ಮುತ್ತಲ್ಲ ನಿನ್ನ ಸಿಂಗರಿಸು ಅಂತ ಅನುಮತಿಯ ನೀಡುವೆಯ ಕಲ್ಯಾಣಿ ಗಿಣಿಯು ಹೇಳಿತ್ತು ನಿನ್ನಿಂದ ಮಾತು ಕಲಿಬೇಕು ಅಂತ ನಿನ್ನ ಮಾತೆ ಕಿವಿಗಳಿಗೆ ಕವಿವಾಣಿ ಹಾಲು ಹಂಸೆ ಹೇಳುತ್ತಾವೆ ನಿನ್ನ ನಡೆಯ ಸ್ಫೂರ್ತಿ, ಮಿಂಚು ಬಳ್ಳಿ ಹೇಳುತ್ತಾವೆ ನಿನ್ನ ತಳುಕಿ ಸ್ಫೂರ್ತಿ, ಪಾತಾಳ ಸಂಸಾರ ಶೃಂಗಾರವೇರುತ್ತ ಕದಿತು ಆ ಬಾನಲ್ಲಿ ಹಳ್ಳಿ ಲಾವಣಿಯಲ್ಲಿ ಲಾಲಿಸುವ ಲಾಲೆ ಎಲ್ಲಿ ಲಲಿತವಲ್ಲಿ ಮನಸ್ಸಲ್ಲಿ. ಸೂಪರ್, ಅದ್ಭುತ ಇದು ಹಾಡು. ಈ ವಾಯ್ಸ್ ನ ಮೇಂಟೈನ್ ಮಾಡೋದು ಹೆಂಗೆ ನೀವು? ಅದೇನು ಬ್ಲಡ್ ಎಲ್ಲ ಬಂದ್ಬಿಡ್ತಾ ಏನಪ್ಪ? ಅದು ಒಪ್ಕೊತೀನಿ, ಅದು ನಮ್ಮ ಅಪ್ಪ ಅಮ್ಮನ ಗಿಫ್ಟ್. ನಾನು ಅದು ಮೇಂಟೈನ್ ಇರೋದ ಕೆಲವು ಅಂದರೆ ಕೋಲ್ಡ್ ಸೀಸನ್ ಎಲ್ಲ ಇದ್ದಾಗ ಸ್ವಲ್ಪ ಕೋಲ್ಡ್ ಐಟಮ್ಸ್ ತಿನ್ನಲ್ಲ, ಅದೊಂದೇ ಅವಾಯ್ಡ್ ಮಾಡೋದು. ಬಿಟ್ಟರೆ ಬೇರೆ ಎಲ್ಲ ತಿನ್ನದೆ ಅದೊಂಚೂರು ಅವಾಯ್ಡ್ ಮಾಡ್ತೀನಿ. ಯಾಕಂದರೆ ಫ್ರೂಟ್ಸಲ್ಲೂ ಕೆಲವು ಕೋಲ್ಡ್ ತಿನ್ನಲ್ಲ. ಗ್ರೇಪ್ಸ್ ತಿನ್ನಲ್ಲ ನಾನು, ಆಗೋದೇ ಇಲ್ಲ ನನಗೆ. ನೇರಳೆ ಹಣ್ಣು ತಿನ್ನಲ್ಲ, ನಲ್ಲಿಕಾಯಿ ತಿನ್ನಲ್ಲ, ಅದೇ ಗಂಟ್ಲು ಬಿಡುತ್ತೆ ನನಗೆ. ಓಕೆ ಓಕೆ. ಹಂಗಾಗಿ ಅದಾದ್ಮೇಲೆ ಐಸ್ ಕ್ರೀಮ್ಸು ಬರೀ ಸಮ್ಮರಲ್ಲಿ ತಿಂತೀನಿ, ಅಥವಾ ಬಿಸಿಲಿದ್ರೆ ತಿಂತೀನಿ, ಕೋಲ್ಡ್ ವಾಟರ್ಸ್ ಕುಡಿಯಲ್ಲ. ಈ ಥರ ಇದಿಷ್ಟು ಅಷ್ಟೇ ಮೇಂಟೈನ್ ಮಾಡೋದು. ಯಾಕಂದ್ರೆ ನಂದು ಸ್ವಲ್ಪ ಶೂಟ್ಸ್ ಇರುತ್ತೆ ಮತ್ತೆ ರೆಕಾರ್ಡಿಂಗ್ಸ್ ಇರುತ್ತೆ, ಮಾಡಕ್ಕಾಗಲ್ಲ. ಚಿಕ್ಕ ವಯಸ್ಸಿನಾಗ ನಮ್ಮಪ್ಪ ಪಾಲಿಸ್ಬಿಟ್ಟಿದ್ದಾರೆ ನಮ್ಗೆ. ಹಂಗೆ ನಮ್ಮಪ್ಪಂಗೆ ತುಂಬಾ ಆಸೆ ಇದೆ ನಾನು ಸಿಂಗರ್ ಆಗಿ, ದೊಡ್ಡ ಸಿಂಗರ್ ಆಗ್ಬೇಕಂತ. ಅದೇ ಕರೆಕ್ಟ್. ನಮ್ಮಮ್ಮಗೆ ಫುಲ್ ಕಮಿಷನರ್ ಆಗಿ ಮಹಾಲಕ್ಷ್ಮಿ ತರ ಫುಲ್ ಬರ ಅಂತ ನಮ್ಮಮ್ಮಗೆ ಆ ಥರ ಆಸೆ. ನಮ್ಮಮ್ಮಗೆ ಆ ಆಸೆ ನೆರವೇರಿಸಬೇಕಾಗಿತ್ತು ನೀವು. ಅದಾದ್ಮೇಲೆ ಇದು ಮಾಡ್ಬೋದಿತ್ತಲ್ಲ ಹೆಂಗೋ? ಅದಾದ್ರೆ ಅಲ್ಲೇ ಇರ್ತಾ ಇದ್ದೆ ನಾನು. ಹಂಗಂತೀರಾ? ಓಯ್ ನ್ಯಾಯ ನೀತಿ ಅಂತ ಅಲ್ಲೇ ಇರ್ತಾ ಇದ್ದೆ. ಚೆನ್ನಾಗಿದೆ. ಅಷ್ಟೇ ಸುಮ್ಮನೆ ಪೊಲೀಸ್ ಅಗ್ನಿ IPS ನಾನು ಹಂಗಿರ್ತಿದ್ದಾಗ ಹಾಯ್ ಹಾಯ್ ಹಾಯ್. ಸೋ ಕ್ಯೂಟ್ ಆಯ್ತಾ? ನೀವು ಮಲ್ಟಿ ಟ್ಯಾಲೆಂಟೆಡ್. ನಮ್ಮ ಇಂಡಸ್ಟ್ರಿ ಅವರು ಒಂಚೂರು ನೋಡ್ಬಿಟ್ಟು ಗಮನಿಸಿ ಒಂದಷ್ಟು ಇದನ್ನ ಚೆನ್ನಾಗಿ ಬಳಸ್ಕೊಬೇಕು, ಎಲ್ಲೆಲ್ಲೂ ಬಿಟ್ಟಿರ್ಬಾರ್ದು. ಎಂತ ಬುದ್ಧಿ ನೋಡಿ ಇವ್ರಿಗೆ. ನಾನು ರುಬ್ಬೇಕನ್ನೋದು ಫೈನಲ್ ಡಿಸಿಷನ್. ಮತ್ತೆ ರುಬ್ಬಿಡ್ಬೇಕು ಸಿಕ್ಕಾಗ. ಹೆಂಗೆ ಗೊತ್ತಾ ಈ ತರ ಮಲ್ಟಿ ಟ್ಯಾಲೆಂಟೆಡ್ ಸಿಗೋದು ತುಂಬಾ ಕಷ್ಟ. ತುಂಬಾ ಹೊಗಳ್ಬಿಡಿ, ನಾಚಿಕೆ ಆಗುತ್ತೆ. ಅದೇನೋ ಗೊತ್ತಿಲ್ಲಪ್ಪ, ನಿಮ್ ಜೊತೆ ಶೋ ಮಾಡಿದ್ರೆ ನನ್ಗೆ ಎಷ್ಟು ಫನ್ ಅಂದ್ರೆ, ಹೊಟ್ಟೆ ತುಂಬಾ ಊಟ ಹೊಟ್ಟೆ ತುಂಬಾ ನಗು ಅಂತಾರಲ್ಲ, ಹಂಗೆ ಉಂಡು ಹೋದ ಕೊಂಡು ಹೋದ ರೆಕಾರ್ಡ್ ಮಾಡ್ಕೊಂಡು ಹೋಗ್ತೀವಿ, ಉಂಡು ಹೋಗ್ಬಿಡ್ತೀವಿ, ಆ ತರ ಆಗುತ್ತೆ. ಬಟ್ ಇವತ್ ಮಾತ್ರ ಅಲ್ಟಿಮೇಟ್ ಆಗಿ ಸೂಪರ್ ಆಗಿರುವಂತ ಒಂದು ಇನ್ಸ್ಟೆಂಟ್ ಅವಲಕ್ಕಿ. ಥ್ಯಾಂಕ್ ಯು, ಸಕ್ಕದಾಗಿತ್ತು. ಇನ್ನೂ ತಿನ್ಬೇಕ್ರಿ, ನಾನು ಸಿಕ್ಕಾಬಿಟ್ಟೆ ಇಷ್ಟ ಆಗ್ಬಿಟ್ಟಿದೆ. ಆಮೇಲೆ ತಿಂತೀನಿ, ಆರಾಮಾಗಿ ತಿಂತೀನಿ. ಸೊ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಬಟ್ ಮುಂದೆ ಏನೇನು ಫ್ಯೂಚರ್ ಪ್ಲಾನ್ಸ್ ಇದೆ ಅದೆಲ್ಲದೂ ನಿಮಗೆ ನೆರವೇರಲಿ. ಅದಕ್ಕೆ ಮುಂಚೆ ಅಮ್ಮನ ಒಂಚೂರು ಕರೆದ್ಬಿಟ್ಟು ಹಾಡ್ಸೋಣ. ನಮ್ಮ ಎಪಿಸೋಡಲ್ಲಿ ಅಮ್ಮ ಇಲ್ಲ ಅಂದರೆ ಅದು ಇನ್ಕಂಪ್ಲೀಟ್. ಆ್ಯಂಡ್ ತುಂಬ ದೊಡ್ಡ ಹಿಸ್ಟ್ರಿ ಇರುವಂಥ ಒಂದು ಕಲಾವಿದೆ ಅವರು.
ನನ್ನ ಪ್ರಕಾರ ಅವ್ರಿಗೆ ಸಿಕ್ಕಬೇಕಾಗಿದ್ದ ಸ್ಥಾನ ಏನಾದ್ರು ಸಿಕ್ಕಿಬಿಟ್ಟಿದ್ದಿದ್ರೆ ಇವತ್ತು ಅವರು ಅದೆಷ್ಟು ದೊಡ್ಡ ಸಿಂಗರ್ ಹೆಸರಿನಲ್ಲಿ ಇರ್ತಿದ್ರು ನಂಗೆ ಗೊತ್ತಿಲ್ಲ. ಆದ್ರೆ ನಮಗೆ ನಿಮಗೆ ಗೊತ್ತಿಲ್ಲದೆ ಇರ್ಬೋದು, ಬಟ್ ತುಂಬಾ ಜನ ಸಿಂಗರ್ಸ್ ಅವ್ರನ್ನ ಇಷ್ಟಪಡ್ತಾರೆ, ತುಂಬಾ ಜನ ಮ್ಯೂಸಿಷಿಯನ್ಸ್ ಅವ್ರನ್ನ ಇಷ್ಟಪಡ್ತಾರೆ. ಅದರಲ್ಲಿ ಇಳಯರಾಜ ಅವ್ರು ಇರ್ಬೋದು, ಹಂಸಲೇಖ ಅವ್ರು ಇರ್ಬೋದು, ಎಲ್ಲರೂ ತುಂಬಾ ಒಂಥರ ಫೇವ್ರೇಟ್ ಅವರು. ಅವರಿಲ್ದಲೇ ಅವರೇ ಟ್ರ್ಯಾಕ್ ಹಾಡಬೇಕು ಅನ್ನೋಷ್ಟು ಪಟ್ಟು ಹಿಡಿದು ಅವ್ರಿಗೆ ಕಾಯುವಂಥ ಮ್ಯೂಸಿಷಿಯನ್ಸ್ ಇದ್ರು. ಸೊ ಅವರನ್ನ ನಿಮಗೆ ತೋರಿಸ್ತೀನಿ, ಪರಿಚಯ ಮಾಡಿಸ್ತೀನಿ. ಆ್ಯಂಡ್ ಅವರು ಕೂಡ ನಿಮ್ಗೆ ಆಲ್ರೆಡಿ ಅವರು ತುಂಬ ದೊಡ್ಡ ವೇದಿಕೆನಲ್ಲೇ ನಿಮಗೆ ಪರಿಚಯ ಆಗಿರ್ತಾರೆ. ಬಟ್ ಈಗಿನ ಅನ್ಸ್ತಿ ನೆನಪಿಸ್ಕೊಂಬಿಡೋಣ, ಕರಿಯೋಣ ಅವ್ರನ್ನ. ಎಸ್, ಇದೊಂದು ಹಾಡು ಹಾಡ್ಬೇಕಲ್ಲ. ತುತ್ತು ಕೊಟ್ಟವಳೆ ಐ ಲವ್ ಯು ಮೈ ಮದರ್ ಮಂಗಳ, ಮದರ್ ಮಂಗಳ, ಅದನ್ನ ನಾನು ತಾನೇ ಮಾಡಿದ್ದು ಈ ಅಡುಗೆ ಕೇಳ್ಕೊಳ್ಳೆ ಮಂಗಳ, ಕೈ ತುತ್ತು ಕೊಟ್ಟವಳೆ ಮಂಗಳ. ಸೂಪರ್. ಅಮ್ಮ ಇವಾಗ ಜಾಯ್ನ್ ಆಗಿದ್ದಾರೆ ನನ್ನ ಶೋನಲ್ಲಿ. ನಿಜವಾಗ್ಲೂ ಇದು ಒಂಥರ ಪುಣ್ಯ ಅನಿಸ್ತಿದೆ ನನಗೆ. ಯಾಕೆ ಅಂತಂದ್ರೆ ಇವ್ರಿಗಷ್ಟು ಅನುಭವ ಇದೆ. ಅಂಡ್ ಇದೊಂಥರ 3 ತಲೆಮಾರು ಒಟ್ಟಿಗೆ ಕೂರಿಸ್ಕೊಳ್ಳಾಗಿದೆ ಅಲ್ವಾ? ಹೌದು, ನನಗಂತೂ ಸಖತ್ ಖುಷಿ ಆಗ್ತದೆ. ಅಂಡ್ ಇನ್ನೊಂದೇನಂದ್ರೆ ಅಮ್ಮಂದ ಅನುಭವಗಳನ್ನ ಕೇಳೋದಕ್ಕೆ ಒಂದು ಎಪಿಸೋಡ್ ಮಾಡಬೇಕು. ಅಷ್ಟು ಅಗಾಧವಾಗಿದೆ, ಅಷ್ಟು ಹಾಡುಗಳನ್ನ ಹಾಡಿದ್ದಾರೆ ಅವರು. ಸೊ ಅವರನ್ನ ಪರಿಚಯ ಮಾಡ್ಕೊಡ್ತಿದ್ದೀನಿ. ಮಂಗಳ ಅಮ್ಮ. ಅಮ್ಮ ಆಸ್ ಎ ಸಿಂಗರ್, ಆಸ್ ಎ ಗುಡ್ ಹಾರ್ಟ್, ಸ್ವೀಟ್ ಹಾರ್ಟ್ ನಮ್ಮೆಲ್ರಿಗೂ ತುಂಬ ಇಷ್ಟ. ಆ್ಯಂಡ್ ಕರ್ನಾಟಕದ ಜನತೆಗೆ ದೊಡ್ಡ ವೇದಿಕೆಯಲ್ಲಿ ಅವರು ಇಂಟ್ರೊಡ್ಯೂಸ್ ಆದ್ರೂ ಕೂಡ ನಾನು ಒಂದ್ಸತಿ ಇಂಟ್ರೊಡ್ಯೂಸ್ ಮಾಡ್ಕೊಡುವಂತಹ ಒಂದು ಸೌಭಾಗ್ಯ ಇವತ್ತು ನಮ್ಮ ಎಪಿಸೋಡ್ ಅಲ್ಲಿ. ಎನಿವೇಸ್, ಅದ್ರ ಜೊತೆಗೆ ಅಮ್ಮ ನಿಮಗೆ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಆಕ್ಚುಲಿ ನೋಡಿ, ನಮ್ಮ ರೆಮೋಗೆಲ್ಲ ನಾನು ಸ್ವಾಗತ ಮಾಡೇ ಇಲ್ಲ, ನಿಮಗೆ ಮಾಡ್ತೀನಿ ಅಲ್ವಾ? ಫ್ರೆಂಡ್ ಅಂದ್ರೆ ಹಿಂಗೆ. ಯಾಕಂದ್ರೆ ನಾನೇ ನಿಮ್ಗೆ ಅಲ್ಲಿ ಆಚೆ ಸ್ವಾಗತ ಮಾಡ್ಬಿಟ್ರಿ. ಎನಿವೇಸ್, ಅದ್ರ ಜೊತೆಗೆ ನಮ್ಮ ಸ್ವೀಟ್ ಅಂಡ್ ಕ್ಯೂಟ್ ಅಂಡ್ ವೆರಿ ಟ್ಯಾಲೆಂಟೆಡ್ ವಜ್ರ ನಮ್ಮ ಜೊತೆ ಇದಲ್ಲ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ನನ್ಗೆ ಇವತ್ತು ಯಾಕೆ ಖುಷಿ ಆಗ್ತಾ ಇದೆ ಅಂದ್ರೆ, ಈಗ ಒಂದು ಒಳ್ಳೆ ಮಾರ್ಕ್ಸ್ ತಗೊಂಡು ಒಂದು ಗ್ರಾಜುಯೇಷನ್ಗೆ ಎಂಟ್ರಿ ಆಗಿರುವಂತಹ ಹುಡುಗಿ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ತುಂಬಾ ಮಲ್ಟಿ ಟ್ಯಾಲೆಂಟೆಡ್ ಹುಡುಗಿ ಅವಳು. ಅವಳಿಗೆ ಒಂದರಲ್ಲ ಎಲ್ಲದರಲ್ಲೂ ಆಸಕ್ತಿ ಇದೆ, ಆದ್ರೆ ಯಾವತ್ತೂ ಓದಲ್ಲಿ ಹಿಂದೆ ಬಿದ್ದಿಲ್ಲ. ಓದಿನ ಜೊತೆಗೆ ಅವಳು ತುಂಬಾ ಕೆಲಸಗಳನ್ನ, ಆಸೆಗಳನ್ನ ಇಟ್ಕೊಂಡಿದ್ದಾಳೆ. ಅದೆಲ್ಲದಕ್ಕೂ ಅವಳಿಗೆ ಆಲ್ ದ ಬೆಸ್ಟ್, ಒಳ್ಳೆಯದಾಗಿ. ಥ್ಯಾಂಕ್ ಯು ಸೋ ಮಚ್. ಓಕೆ ರೆಮೋ, ಅಮ್ಮನ ಬಗ್ಗೆ ನಾವು ತುಂಬಾ ಸತಿ ಮಾತಾಡ್ಕೊಂಡಿದೀವಿ, ತುಂಬಾ ಸತಿ ಕೇಳಿದೀವಿ, ಹೇಳಿದೀವಿ, ಎಲ್ಲ ನಿಜ. ಈ ಹಾಡು ಅನ್ನೋದಿದೆಲ್ಲ ಅವರಿಗೆ ಅದು ರಕ್ತದಲ್ಲೇ ಬಂದಿದೆ, ನಿಮಗೂ ಟ್ರಾನ್ಸ್ಫರ್ ಆಗಿದೆ ಅಲ್ವಾ? ಆದ್ರೆ ಅವ್ರ ಹತ್ರ ಒಂದು ನೀವ್ ಏನೋ ಕಲ್ತ್ಕೊಂಡಿದೀನಪ್ಪ, ಇದೊಂದು ಸಿಗ್ನೇಚರ್ ನಮ್ಮ ಅಮ್ಮನಿಂದ ಬಂದಿದೆ ಅನ್ನೋದಾದ್ರೆ ಅದು ಹಾಡ ಅಲ್ಲ, ಹಾಡ್ಬಿಟ್ಟು ವ್ಯಕ್ತಿತ್ವದಲ್ಲಿ ವ್ಯಕ್ತಿತ್ವದಲ್ಲಿ ಅದಕ್ಕೆ ಹೇಳಿದ್ದು ಬ್ಲಡ್ ಅಲ್ಲೇ ಬಂದ್ಬಿಟ್ಟಿದೆ ಹಾಡೋದು. ಅದೇ ಈಗ ಕೈ ತೊತ್ತು ಕೊಟ್ಟರೆ ಸಾಂಗ್ ಎಲ್ಲ ತುಂಬಾ ಕನೆಕ್ಟ್ ಆಗುತ್ತೆ ನಮ್ಗೆ. ಯಾಕಂದ್ರೆ ನಾನು ಯಾವಾಗಲೂ ಹಾಡ್ತಿದ್ದೆ ಅವ್ರಿಗೆ. ಆ ಸಾಂಗ್ ನಂಗೆ ತುಂಬಾ ಇಷ್ಟ, ನಾವಿಬ್ರು ಕನೆಕ್ಟ್ ಆಗ್ತಿದ್ವಿ. ಆ ಸಾಂಗ್ ಹಾಡ್ತಾ ಇದ್ದೆ ಅವ್ರಿಗೆ ನಾನು. ಅದರಲ್ಲಿ ಒಂದು ಲೈನ್ ಬರ್ತದೆ, ಹಣ್ ಕೆಸರಾದರೆ ತಾನೇನೆ ನಮ್ಮ ಮೊಸರಾಗುವುದು, ವರ್ಕೆ ವರ್ಷಪ್ಪು ಎಂದರೆ ಸುತ್ತು ಗ್ಲೋಬಲ್ಲಿ ಹೆಸರುಳಿಯೋದು ಅಂತ. ಆಮೇಲೆ ದೇವರು ಕೊಟ್ಟಿದ್ದು ಹಂಚೋಕೆ ಕೂಡಿ ಇಟ್ಟರೆ ತಪ್ಪು ಮಗ ಅಂತ. ಆ ಥರ ನಮ್ಮಮ್ಮ ಅದನ್ನು ಹೇಳ್ಕೊಟ್ಟಿದ್ದಾರೆ ನಮಗೆ. ಯಾವತ್ತೂ ಕೂಡಿಡ್ಬಾರ್ದು, ಅಲ್ಲ ಅದೇ ಹಂಚಬೇಕು, ಮತ್ತೆ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡ್ಬೇಕು. ಅದನ್ನು ಅವರಿಂದ ಕಲ್ತಿದ್ದೀನಿ. ಯಾವಾಗ ಹೇಳೋರು, ನಿನ್ನ ಕಾಲಲ್ಲಿ ನಿಂತ್ಕೋಬೇಕು, ನಿಮ್ಮ ದುಡ್ಡು ನೀನು ದುಡಿಬೇಕು ಅಂತ ನನ್ನ ತಲೆಯಲ್ಲಿ ತುಂಬಿದವರೇ ಅವರು. ಅದನ್ನು ಅವರಿಂದ ಕಲ್ತಿದ್ದೀನಿ. ಹಾರ್ಡ್ ವರ್ಕ್ ಅನ್ನೋದು ಅವರಿಂದ ನಾನು ಕಲ್ತಿದ್ದೀನಿ. ಅಮ್ಮ, ಇವತ್ತು ಆ ಮಗಳ ಬಗ್ಗೆ ಎಷ್ಟು ಹೆಮ್ಮೆ ಇದೆ ನಿಮಗೆ? ಅಯ್ಯೋ, ಹೇಳಲಾರ್ದಷ್ಟು ತುಂಬ ಸಂತೋಷ ಇದೆ. ತುಂಬಾ ಸಂತೋಷ. ನಾನು ಯಾವುದರಲ್ಲಿ ಆಸೆ ಪಟ್ಟಿದ್ನೋ ಅದನ್ನು ಬಿಟ್ಟು ಇವಳು ಬೇರೆ ಇದರಲ್ಲೇ ಆದ್ರೆ ಬಹಳ ಸಂತೋಷ. IPS ಆಗ್ಬೇಕು, ಮಾಲಾಶ್ರೀ ಆಗ್ಬೇಕು ಅಂತ ಅನ್ಕೊಂಡಿದ್ರಿ ನೀವು. ಈಗ ಸಿಂಗರ್ ಆಗಿ SPB ಆಗ್ಬಿಟ್ಟವ್ರವ್ರು ಅಲ್ವಾ? ಸೂಪರ್ ಸೂಪರ್ ಅಲ್ಲ? ಬಟ್ ನೀವು ಇವ್ರನ್ನ ಜಾನಕಿ ಅಮ್ಮನ್ ಮೀಟ್ ಮಾಡಿಸಿದ್ದೆ ಅಂತ ಒಂದ್ಸತಿ ನಂಗೆ ಆಫರ್ ಅಲ್ಲೂ ಹೇಳಿದ್ರಿ. ಸೊ ಅದ್ರದ್ದು ಒಂದು ಇನ್ಸಿಡೆಂಟ್ ನೆನ್ಪು ಮಾಡ್ಕೊಳ್ಳಿ. ಅವ್ರನ್ನ ಹೆಂಗೆ ಮೀಟ್ ಮಾಡಿಸಿದ್ರಿ ಜಾನಕಿ? ಅಯ್ಯೋ, ಅದು ಜುಟ್ಟು ಮರಿ ನೀನು ಅದನ್ನು ಅವರು ಹಾಡಿದ್ರು, ಇವಳು ಹಾಡ್ಬಿಟ್ಟು ಹೊಟ್ಟೋಗಿದ್ಲು ಸ್ಕೂಲ್ಗೆ. ಆಮೇಲೆ ಸರಿ ಅವ್ರೇನು ಮಾಡಿಬಿಟ್ರು, ಇಲ್ಲ ನಾನು ಅವ್ರನ್ನ ನೋಡಲೇಬೇಕು ಆ ಹುಡುಗಿನ ಅಂತ ಜಾನಕಿ ಅಮ್ಮ ಕರೆಸ್ಲೇಬೇಕು. ನಾನು ಅವಾಗ ಪ್ರಸಾದ್ ಸ್ಟುಡಿಯೋ ಅಲ್ಲಿಂದ ಬಿಡೋದೆ ಸ್ಕೂಲ್ಗೆ. ಹೋಗಿ ಬಾರೆ ಅಂದರೆ ಬರಲ್ಲ ಅಂತಾಳೆ. ನಾನು ಆಟ ಆಡ್ತಾ ಇದ್ದೀನಿ, ಬರಲ್ಲ. ಇಲ್ಲಮ್ಮ ಜಾನಕಿ ಅಮ್ಮ ಕರೀತಿದಾರ ಕಣೆ ಅಂದರೆ ಅವಳಿಗೆ ಯಾವ ಜಾನಕಿ ಅಮ್ಮ ಇಲ್ಲ. ಆಮೇಲೆ ಹಂಗೂ ಬಂದ್ಲು, ಕರ್ಕೊಂಡೋದೆ. ನಾನು ಹೋಗೋ ಅಷ್ಟೊತ್ತಿಗೆ ಅವರು ಅರುಣ್ ಸ್ಟುಡಿಯೋಗೆ ಹೊರಟೋಗಿದ್ರು ಚಾಮರಾಜಪೇಟೆ.
ಅಲ್ಲಿಗೂ ಕರ್ಕೊಂಡೋದೆ. ಅಲ್ಲಿ ನೋಡಿಬಿಟ್ಟು ಅವಳನ್ನು ಎಷ್ಟು ಮುದ್ದಾಡಿದ್ದಾರೆ ಅಂದರೆ ಹೇಳಲಾರ್ದಷ್ಟು ಮುದ್ದಾಡಿದ್ದಾರೆ. ಇವತ್ತು ಅವಳನ್ನು ನೋಡಿದ್ರೆ ರೇಖಾ ಅನ್ನಲ್ಲ, ರೆಮೋ ಅನ್ನಲ್ಲ, ಏಯ್ ಜುಟ್ಟು ಮರಿ ಅಂತಾನೆ ಅವಳನ್ನ ಕರೆಯೋದು. ಜೊಟ್ಟು ಮರಿ ಅಂತಾನೆ ಎಷ್ಟು ಆಶೀರ್ವಾದ ಪಡ್ಕೊಂಡ್ ಬಂದಿದ್ದೀರಲ್ಲ. ನಿಜವಾಗ್ಲೂ ಫಸ್ಟ್ ಆಫ್ ಆಲ್ ಇಂಥ ತಂದೆ ತಾಯಿ, ನಮ್ಮ ತಂದೆನೂ ತುಂಬ ಒಳ್ಳೆ ಗಾಯಕರವರು, ಒಳ್ಳೆ ಮನಸ್ಸಿರುವಂಥ ವ್ಯಕ್ತಿ ಅವರು ಮತ್ತು ನಮ್ಮ ತಾಯಿ, ಇವರಿಬ್ಬರು ಹೊಟ್ಟೆಲಿ ಹುಟ್ಟಿದ್ದು ನನ್ನ ಪುಣ್ಯ ಅಂತ ಯಾವತ್ತೂ ಅನ್ಕೋತೀನಿ ನಾನು. ಆಮೇಲೆ ನಮ್ಮ ಅಜ್ಜಿ ಶಾರದಾ ದಾಸಿ ಅವರು ಅಷ್ಟೇ ಒಂಥರ ದೇವ್ರ ಥರ ನಮಗೆ. ಸೊ ನಾನು ಈ ಒಂದು ಬ್ಯಾಕ್ಗ್ರೌಂಡಲ್ಲಿ ಬಂದಿದ್ದು ನನ್ನ ಪುಣ್ಯ, ಯಾವಾಗಲೂ ನಾನು ಅದನ್ನು ಅನ್ಕೋತೀನಿ. ಆ ಥರ ಹುಟ್ಟಿದ್ದಕ್ಕೆ ನನಗೆ ಇವ್ರದೆಲ್ಲ ಒಂದು ಟಚ್ ಆದರೂ ಸಿಕ್ತು ನನಗೆ. ಎಲ್ಲ ದೊಡ್ಡವರು ಮಹಾನ್ ವ್ಯಕ್ತಿಗಳನ್ನೆಲ್ಲ ನನ್ನ ಕಾಲು ನಮಸ್ಕಾರ ಮಾಡಿ ಅವ್ರ ಆಶೀರ್ವಾದಗಳು ತಗೊಂಡಾಗ ಕಾರಣ ನಮ್ಮ ತಂದೆ ತಾಯಿ. ಅಮ್ಮ ಇಷ್ಟು ನೂರಾರು ಹಾಡುಗಳನ್ನ, ಸಾವಿರವರೆಗೂ ಹಾಡಿರ್ಬೋದು, ಆದ್ರೆ ಉತ್ತರ ಕರ್ನಾಟಕದ ಒಂದು ಹಾಡು ಭಯಂಕರ ಫೇಮಸ್ ಆಗಿತ್ತು ಅಲ್ವಾ? ಹೌದು. ಆ ಹಾಡು ಅಮ್ಮಂಗೆ ಹಾಡಕ್ ಆಗುತ್ತೋ ಎಲ್ಲೋ ಗೊತ್ತಿಲ್ಲ. ಸಾಧ್ಯ ಆದ್ರೆ ನೀವು ಒಂದ್ ಲೈನ್ ಹಾಡೇ ಹೇಳ್ತೀರಾ, ಯಾಕಂದ್ರೆ ಇವರೇ ಹಾಡಿದ್ದು ಅನ್ನೋದು ಅವ್ರಿಗೆ ಗೊತ್ತಾಗ್ಬೇಕು. ಅತ್ತೆ ಅತ್ತೆ ಸೋದರತ್ತೆ ನಂದಡ್ಡ ಅಂತಾರೆ ನನ್ನತ್ತೆ, ನಂದಡ್ಡ ಅಂತಾರೆ ನನ್ನತ್ತೆ, ನಾನು ಯಾತ್ರ ಕಮ್ಮಿ ಏಳತ್ತೆ. ಅಯ್ಯೋ ನನ್ನ ಸೋದರಳಿಯ, ನೀ ಯಾವಾಗ ಬಂದ್ಯೋ ನನ್ನಳಿಯ, ಸ್ಕೂಟ್ರಲ್ಲಿ ಬಂದ್ಯೋ ನನ್ನಳಿಯ, ನೀ ಕಾರ್ನಲ್ಲಿ ಬಂದ್ಯೋ ನನ್ನಳಿಯ. ಸ್ಕೂಟ್ರಲ್ಲೂ ಇಲ್ಲ, ಕಾರ್ನಲ್ಲೂ ಇಲ್ಲ, ಕಾರ್ನಲ್ಲೂ ಇಲ್ಲ, ಸ್ಕೂಟ್ರಲ್ಲೂ ಇಲ್ಲ, ನಡ್ಕೊಂಡ್ ಬಂದೆ ಕಾಣತ್ತೆ. ಸೂಪರ್ ಹಾಡು. ಆಕ್ಚುಲಿ ಉತ್ತರ ಕರ್ನಾಟಕದಲ್ಲಂತೂ ಭಯಂಕರ ಫೇಮಸ್ ಆಗ್ಬಿಟ್ಟು. ಅದೇ ನಾನು ನಮ್ಮ ಅಣ್ಣ ನಮ್ಮ ಅಮ್ಮ ಕೇಳೋದ್ರಿಂದ ನಮ್ಗೆ ಚಿಕ್ಕ ಹುಡುಗರು ನಾವಿನ್ನು ನಂಗೆ ಮದುವೆ ಆಗಿಲ್ಲ, ನನ್ ಗಂಡನೇ ಬೈತಾ ಇರ್ತಿಲ್ಲಮ್ಮ ಅಂತ. ಯಾವ ಸಾಂಗ್ ತಗೋ ಅಳಿನ ಬೈಯೋ ಸಾಂಗ್ಗೆ. ಆಷಾಢದಲ್ಲಿ ಯಾಕೆ ಬಂದು ಆತ್ರಗಟ್ಟ ಅಡಿ ಮಯ್ಯ ನಾಚಿಕೆ ಅನ್ನೋದು ನಿಂಗೆ ಬಸ್ಸು ಇಲ್ವೇ ನಯ್ಯ ಅಂತ ಒಂದು ಹಾಡು. ಒಂದು ಆಲ್ಮೋಸ್ಟ್ ಆ ಸೀರೀಸ್ ರವಿಗೌಡ ಅವ್ರು ತುಂಬಾ ಫೇಮಸ್ ಅವಾಗ. ಇಲ್ಲ ಬರೀ ಅಂದ್ರೆ ಅಳಿಯ ಅತ್ತೆ ಕಾಂಬಿನೇಷನ್, ಇವ್ರ ಅತ್ತೆ ವಾಯ್ಸ್ ಅದರಲ್ಲಿ. ನಾನು ನನ್ನಂತಾರೆ ನಂಗೆ ಬೈತೀಯ ಅದೇನೋ ಬಾರಿ, ನಾನೇನೋ ಮದುವೆ ಆಗ್ಬಿಟ್ಟಿದ್ದೀನಿ ಅಂತ ನಾನು. ಒಳ್ಳೊಳ್ಳೆ ಸಾಂಗ್ ಇವ್ರಿಗೆ ಸಿಕ್ಕಿರೋದು. ಬಟ್ ನೀವು ಹೇಳ್ದಂಗೆ ಅವ್ರಿಗೆ ಸಿಗ್ಬೇಕಾದಂತ ಒಂದು ಹೆಸರು ಸಿಗ್ಲಿಲ್ಲ ಅವ್ರಿಗೆ. ಅದು ತುಂಬಾ ಅನ್ಸುತ್ತೆ. ಎಷ್ಟೊಂದ್ಸತಿ ಅಲ್ಲೇ ಇದ್ರೂನು ಅದರ ನೀರಿನ ಜೊತೆ ತಾಮ್ರೆ ಎಲೆ ಇದ್ದಂಗೆ, ನೀರಿಗೂ ಅದಕ್ಕೂ ಅಂಟದೇ ಇಲ್ಲ. ಜೊತೆಗೆ ನೋಡಿ, ನಾನೇ ಹೇಳೋದು ಪ್ರತಿಯೊಬ್ಬರಿಗೂ, ನೀವು ಹೇಳಿದ್ರೆ ಏನು ಹೇಳ್ಬೇಕಂತಿದ್ದೀರಾ ಅಂತ, ಇದು ಒಂದಿದೆ. ವೇದಿಕೆ ಸಿಕ್ಕಿದಾಗ ಅದನ್ನು ಯೂಸ್ ಮಾಡ್ಕೋಬೇಕು. ನಮ್ಗೊಂದು ವೇದಿಕೆ ಸಿಕ್ಕಕ್ಕೆ ಎಲ್ರಿಗೂ ವೇದಿಕೆ ಸಿಗಲ್ಲ, ಸಿಕ್ಕಿದಾಗ ಆ ಚಾನ್ಸ್ನ ಮಿಸ್ ಮಾಡಬಾರ್ದು. ಅದು ನನ್ನ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ನಾನು ಮಜಾ ಟಾಕೀಸ್ ಅನ್ನೋ ದೊಡ್ಡ ವೇದಿಕೆಯಲ್ಲಿ ನನಗೆ ಸೃಜನ್ಜಿಯವರು ಅವಕಾಶ ಕೊಟ್ಟಾಗ ನಾನು ಅದನ್ನು ಸದುಪಯೋಗ ಪಡಿಸ್ಕೊಂಡೆ. ನಾನು ಹಾಗೆ ಇವತ್ತು 4 ಜನ ನನ್ನನ್ನು ಗುರ್ತಿಡಿತಾರೆ. ಸೊ ಆ ಥರ ನಮ್ಗೇನೋ ಒಂದು ವೇದಿಕೆ ಸಿಕ್ಕಾಗ ನಾವು ಉಪಯೋಗಿಸ್ಕೋಬೇಕು. ಈಗೇನಾಯ್ತು ಅಂದ್ರೆ ಅವಾಗ ಅಂಥ ವೇದಿಕೆ ಇರಲಿಲ್ಲ. ಬ್ಯಾಕ್ಗ್ರೌಂಡ್ ಸಿಂಗಿಂಗ್ ಅನ್ನೋದು ಅವಾಗ ಬ್ಯಾಕ್ಗ್ರೌಂಡೇ ಇತ್ತು. ಪ್ಲೇಬ್ಯಾಕ್ ಸಿಂಗರ್ ಅಂದರೆ ಪ್ಲೇಬ್ಯಾಕ್ ಅವ್ರ ಪಾಪ ಹಿಂದೆನೇ ಹಾಡ್ತಾ ಇದ್ರು, ತಾರೆ ಹಿಂದೆ ಮುಂದೆ ತೋರ್ಸತ್ತೆ. ಇವತ್ತು ನೂರಾರು ಮೀಡಿಯಾಗಳಿದೆ, ನಿಮಗೆ ಪ್ರೆಸ್ಗಳಿದೆ, ಎಲ್ಲ ನಿಮಗೆ ಯೂಟ್ಯೂಬ್ ಇರ್ಬೋದು, ಸೋಷಿಯಲ್ ಮೀಡಿಯಾ. ಅವ್ರವ್ರೆ ಅಲ್ಲೇ ಒಂದು ಸೆಲ್ಫಿನಲ್ಲಿ ಹಾಡ್ಕೊಂಡು ಹಾಕಂದ್ರೆ ಅದರಿಂದ ತುಂಬ ಜನ ಮುಂದೆ ಕೂಡ ಬಂದಿದ್ದಾರೆ. ಸೊ ಅವ್ರಿಗೆ ಆ ಒಂದು ಅವಕಾಶ ಇರಲಿಲ್ಲ. ಇದ್ದಿದ್ರೆ ಮೋಸ್ಟ್ಲಿ ಇವತ್ತು ಇನ್ನೂ ಬೇರೆ ಥರ ಇರ್ತಿತ್ತು. ಆಕ್ಚುಲಿ ಏನಂದ್ರೆ ಟ್ರ್ಯಾಕ್ ಸಿಂಗರ್ಸ್ ಅಂದ ತಕ್ಷಣ ನಿಜವಾದ ಸಿಂಗರ್ಸ್ ಅವರೇ. ಹೌದು, ಯಾಕಂದ್ರೆ ಮೇನ್ ಸಿಂಗರ್ ಬಂದು ಅದನ್ನ ಕೇಳ್ಕೊಂಡು ಅದನ್ನೇ ಕಾಪಿ ಮಾಡೋದು. ಹೌದು ಅಲ್ವಾ? ಸೊ ಹಂಗಾಗಿ ಇವರು ಯಾವ್ದ್ರಲ್ಲೂ ಕಮ್ಮಿನೂ ಇಲ್ಲ, ಯಾವ್ದ್ರಲ್ಲಿ ಸಿಂಗರ್ ಅಷ್ಟು ಪ್ಲೇ ಬ್ಯಾಕ್ ಸಿಂಗರ್ ಅಂದ್ರೆ ಬ್ಯಾಕ್ ಅಲ್ಲಿ ಇಟ್ಕೊಳ್ಳೋ ಅಂತದ್ದು ನಂಗೆ ಇವತ್ತು ಹೊಟ್ಟೆ ಉರಿಯುತ್ತೆ. ನಾನು ಯಾಕೆ ತುಂಬಾ ಸತಿ ಇದನ್ನ ಮೆನ್ಷನ್ ಮಾಡ್ತೀನಿ, ನನ್ಗೆ ತುಂಬಾ ಹೊಟ್ಟೆ ಉರಿಯುತ್ತೆ. ಇಷ್ಟು ಕಷ್ಟಪಟ್ಟು ಅವರು ಅಷ್ಟು ಚೆನ್ನಾಗಿ ಹಾಡಿರ್ತಾರೆ, ಆದ್ರೆ ಅವ್ರ ಹೆಸರಲ್ಲಿ ಬರಲ್ಲ. ಅದು ನನಗೆ ಬಹಳ ಒಂಥರ ಬೇಜಾರು ಅನ್ಸುತ್ತೆ. ಎನಿವೇಸ್ ಪರವಾಗಿಲ್ಲ. ಆದ್ರೆ ಅಕ್ಕ ನಿನ್ ಗಂಡ ಹೆಂಗಿರ್ಬೇಕು ಅಂತ ಕೇಳಿರೋ ಏಕೈಕ ಗಾಯಕಿ ಅಂದ್ರೆ ಮಂಗಳಮ್ಮ. ಹೌದು, ಅಲ್ಲೂ ನಮ್ಮ ರವಿಚಂದ್ರನ್ ಸರ್ದೆ ಎಲ್ಲ ಕಾರಬಾರು. ಸೊ ಅದೊಂದ್ ಹಾಡು, ಅದೊಂದ್ ಲೈನ್ ನಿಮ್ಮಿಬ್ರು ಕಾಂಬಿನೇಷನ್ ಅಲ್ಲಿ ಕೇಳ್ಬೇಕಲ್ಲ ಈಗ. ಅಲ್ಲಮ್ಮ? ಅಕ್ಕ ನಿನ್ ಗಂಡ ಹೆಂಗಿರಬೇಕು, ಲಕ್ಕ ಲಕ್ಕ ಅಂತ ಹೊಳಿತಿರಬೇಕು, ಪ್ರೀತಿಯಾಗಿ ನೋಡಬೇಕು, ನೀತಿಯಾಗಿ ಬಾಳಬೇಕು. ಅಕ್ಕ ನಿನ್ ಗಂಡ ಹೆಂಗಿರಬೇಕು, ಲಕ್ಕ ಲಕ್ಕ ಅಂತ ಹೊಳಿತಿರಬೇಕು. ಇದನ್ನ ಅವರೇ ಹಾಡಿದ್ದ ಆ ಮಗುದು. ಬಟ್ ಅವ್ರ ಹೆಸರು ಇರ್ಲಿಲ್ಲ ಅದರಲ್ಲಿ. ಅದೇ ಹೇಳಿದ್ನಲ್ಲ ಅವಾಗಿಂದ. ಆಮೇಲೆ ಮೀಡಿಯಾಗಳು ಹಿಂಗಿರಲಿಲ್ಲ, ನಿಮ್ಮಂಥವ್ರು ಇರಲಿಲ್ಲ. ಇವಾಗ ನಮಗೆಲ್ಲ ಸಪೋರ್ಟ್ ಡೆಫಿನೆಟ್ ಆಗಿ ಅದು ಸಪೋರ್ಟು. ಈಗ ನಮಗೆ ಆ ಸಪೋರ್ಟ್ ಸಿಕ್ಕಿದ್ರಿಂದನೇ ಒಂದು 4 ಕಡೆ ಗೊತ್ತಾಯ್ತು. ನಾವು ಮಜಾ ಟಾಕೀಸ್ ಮಾಡಿದಾಗ 100 ಜನ ನಮ್ಮನ್ನ ಕರೆದು ಇಂಟರ್ವ್ಯೂ ಮಾಡಿ ಈಗ 4 ಜನಕ್ಕೆ ತಲುಪಿದ್ದು 16 ಜನಕ್ಕೆ ತಲುಪೋ ಥರ ಆಯಿತು. ಸೊ ವಿಡಿಯೋ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಐ ಆಮ್ ರಿಯಲಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಟು ಈಚ್ ಆ್ಯಂಡ್ ಎವ್ರಿ
ನ್ಯೂಸ್ ಚಾನಲ್ಸ್ ಇರ್ಬೋದು, ಪೇಪರ್ ಇರ್ಬೋದು, ನಮ್ಮ ಖಾಸಗಿ ವಾಹಿನಿಯವರು ಯಾರು ನಮ್ಮ ಜೀ ಕನ್ನಡ ಇರ್ಬೋದು, ಕಲರ್ಸ್ ಕನ್ನಡ ಇರ್ಬೋದು, ಸುವರ್ಣ ಚಾನಲ್ ಇರ್ಬೋದು. ಸುವರ್ಣ ಅವರು ನನಗೆ ತುಂಬ ಅವರು ರಿಯಾಲಿಟಿ ಶೋಸ್ ಇರ್ಬೋದು ಏನಿರ್ಬೋದು ನನಗೆ ಮರೆಯೋದೇ ಇಲ್ಲ ಅವರು. ಸೊ ಅದು ಅವರು ಕೂಡ ಅಷ್ಟೇ ನಮ್ಮ ವರ್ಷ ಅವರು ಶಿ ಹ್ಯಾಸ್ ಸಪೋರ್ಟೆಡ್ ಮಿ ಅ ಲಾಟ್. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ನಾನು ಈ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ. ದಯವಿಟ್ಟು ಇದನ್ನು ಎಡಿಟ್ ಮಾಡಿಬಿಡಿ. ಪ್ರತಿಯೊಬ್ಬರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇಲ್ಲಾಂದ್ರೆ ನಾವು ಈ ಥರ ರೀಚ್ ಆಗೋಕ್ಕೆ ಸಾಧ್ಯನೇ ಇರ್ತಾರೆ. ಥ್ಯಾಂಕ್ಸ್ ಟು ಯು ಟು. ಅಯ್ಯೋ ಇಲ್ಲ, ಇದು ಒಬ್ರಿಗೊಬ್ರಿಗೆ ಅಂದ್ರೆ ಪರಸ್ಪರ ನಾವು ಒಬ್ರನ್ನೊಬ್ರು ಕೈ ಹಿಡ್ಕೊಂಡು ನಡೀತಾ ಇದೀವಿ. ಅಲ್ಲ ಅದು ಬೇಕಿತ್ತು, ಅದು ಅವ್ರಿಗೆ ಇರಲಿಲ್ಲ. ನಾನು ಅದನ್ನೇ ಹೇಳಿದ್ದು, ವಿ ಆರ್ ಲಕ್ಕಿ. ಇನ್ನು ಇವ್ರ ಕಾಲಕ್ಕೆ ಇನ್ನೇಂಗಿರುತ್ತೆ ಏನಿರುತ್ತೋ ಗೊತ್ತಿಲ್ಲ. ಆಯ್ತು, ವಜ್ರ ಅವರ ಸರ್ದಿ. ಇವಾಗ ವಜ್ರ ಅವ್ರಿಗೆ ಏನೆಲ್ಲ ಟ್ಯಾಲೆಂಟೆಡ್ ಇದ್ದಾರೆ ಅವರು, ಏನ್ ಕತೆ. ನಾವು ಮತ್ತೆ ಒಂದು ಕೇಳಿದ್ವಿ, ಈಗಷ್ಟೇ ಒಂದು ಕೇಳಿದ್ವಿ ಅವ್ರು ಏನ್ ಕಳಿಸ್ತಾರೆ ನನ್ಗೆ ಅಂದ್ರೆ, ಅದ್ಯಾವ್ದೊಂದು ರೀಲ್ಸ್ ಕಳಿಸ್ತಾರೆ ನೋಡಿ. ಬಹಳ ಮುಖ್ಯವಾದಂತ ವಿಷಯ, ಹೆಣ್ಣು ಮಕ್ಕಳಿಗೆ ಈ ಕೆಲಸಗಳನ್ನ ಮಾಡಿಸಬಾರ್ದು. ಮೊದಲನೇದಾಗಿ ಕಸ ಗುಡಿಸಬಾರ್ದು, ಎರಡನೇದಾಗಿ ಪಾತ್ರೆ ತೊಳಿಬಾರ್ದು, ಮೂರನೇದಾಗಿ ಅದು ಧೂಳು ಹಿಡಿಬಾರ್ದು. ಏನೋ ಒಂದು ರೀಲ್ ಕಳಿಸಿದ್ರೆ ಅದನ್ನ ನಾನು ವಾಪಸ್ ಕಳಿಸ್ತೆ. ನಾನೇ ವಾಯ್ಸ್ ನೋಟ್ ಕ್ರಿಯೇಟ್ ಮಾಡಿ ಕಳಿಸ್ತೆ. ಆಗ ಫ್ರೆಶ್ ಆಗಿ ಹೆಣ್ಣು ಮಕ್ಕಳಿಗೆ ಈ ಕೆಲಸನ ಮಾಡಬಾರ್ದು. ಮೊದಲನೇದಾಗಿ ಅವ್ರಿಗೆ ಒಳ್ಳೆ ಊಟಗಳನ್ನ ಟೈಮ್ಗೆ ಕೊಡಬಾರ್ದು. ಕೊಟ್ಟರೆ ಕೊಬ್ಬು ಜಾಸ್ತಿ ಆಗುತ್ತೆ. ಎರಡನೇದು, ಕೇಳಿದಂಥ ಪದಾರ್ಥಗಳು ಹಾಗೆ ಬಟ್ಟೆಗಳನ್ನ ಕೊಡಿಸ್ಬಾರ್ದು. ಇನ್ನಿನ್ನೂ ಕೊಬ್ಬು ಜಾಸ್ತಿ ಆಗುತ್ತೆ. ಮೂರನೇದು ಏನಂತ ಅಂದ್ರೆ, ಅವ್ರಿಗೆ ಅಲ್ಲಿ ಆಚೆ ಕೇಳಿದ ತಕ್ಷಣ ಕಳ್ಸ್ಕೊಡ್ಬಾರ್ದು. ಯಾಕಂದ್ರೆ ಬರೋದು ಲೇಟ್ ಮಾಡಿ ನಮ್ಮ ಹತ್ರ ಒದೆ ತಿಂತಾರೆ ಅಂತ. ಹೌದಾ? ಪಾಪ ನಮ್ ವಜ್ರ ಅಂತ ಹುಡುಗಿ ಅಲ್ಲ. ನಾನ್ ಸಪೋರ್ಟ್ ಅಲ್ಲ ನಿನ್ಗೆ. ಅವ್ರ ಫ್ರೆಂಡ್ಸ್ ಇದಾರೆ, ಎಂತ ಕಳ್ರು ಅಂದ್ರೆ ನನ್ಗೆ ಡೌ ಮಾಡ್ತಾರೆ. ಇಲ್ಲಿಂದ ಬರಕ್ಕೆ ಎಷ್ಟೊತ್ತು ಅಂತ ಕೇಳಿದ್ರು, ಟ್ರಾಫಿಕ್ ಜಾಮ್ ಅಂತ. ನಾನು ಓಡಾಡ್ತಾರೆ, ನಮಗ್ ಗೊತ್ತಿಲ್ವೇ ಎಷ್ಟೋ ಆಟ ಆಡ್ತಿದ್ರು ನನ್ನ ಹತ್ರ ಅಂತ. ಇವಳು ಸ್ಲೋ ಲೇಟಾಗಿ ಬಂದ್ಬಿಟ್ಟಿದ್ದಾಳೆ. ಟೈಮಿಂಗ್ ನೋಡ್ಕೊಂಡು ಓಡ್ಬರೋದು, ಫಿಲಮ್ ತೋರಿಸ್ತಾರೆ. ಎಷ್ಟು ಡೋವು ಮಹಾನಟಿ ಅಂತ ಶೋ ಆಗ್ತಾ ಇದ್ದಿಲ್ಲ, ನಿಮ್ಗೆ ಕರ್ಕೊಂಡು ಹೋಗ್ಬಿಟ್ಟಿದ್ರೆ ಮೊದಲನೇ ದಿನನೇ ಪ್ರೈಸ್ ನಿಮ್ಗೆ ಮಹಾನಟಿ ಅಂತ ಕಳಿಸ್ಬಿಟ್ಟಿದ್ರು. ಅಂತ ಮಹಾನಟಿ ಪಾಪ ನೋಡಿ ಅಲ್ಲಿ ಅಯ್ಯೋ ಪಾಪ ಟ್ಯಾಲೆಂಟೆಡ್ ಅಂತ ಹೊಗಳ್ತಾ ಇದ್ದೀನಿ ನಾನು. ಟ್ಯಾಲೆಂಟೆಡ್, ಓಕೆ, ಐ ಅಗ್ರಿ ಟ್ಯಾಲೆಂಟೆಡ್. ಇಲ್ಲ ಅಂದ್ರೆ ಅವಮಾನ ಕಣ ಮಾವನ್ನು ಅಷ್ಟೇ. ಆದ್ರೆ ಇನ್ನೊಂದು ಹೇಳ್ತೀನಿ ಕೇಳಿ, ಮಹಾನಟಿನೇ ಅವಳು, ಮುಂದೆನೂ ಮಹಾನಟಿನೇ ಆಗ್ತಾಳೆ. ಯಾವಾಗ್ಲೂ ಪಾಸಿಟಿವ್ ಆಗಿರ್ಬೇಕು. ದೇವ್ರ ಮೇಲೆ ಅಷ್ಟು ಅಂತಿರ್ತಾರೆ. ನೆಗೆಟಿವ್ ಥಿಂಕ್ ಮಾಡ್ಲೇಬಾರ್ದು. ನಾನ್ ಬೇಡ ಅಂತ ಹೇಳಲ್ಲ ಅವಳಿಗೆ. ನಿನ್ನ ಆಂಬಿಷನ್ ಏನ್ ಹೇಳು, ನಾನೇ ಕೇಳ್ತೀನಿ. ನಾನಿನ್ನ ಮತ್ತೆ ಕೇಳ್ಬೇಕಂತ ನಾನೇ ಕೇಳ್ತೀನಿ. ಕೇಳಿಲ್ಲ ಇವತ್ತರ್ಗೂ ಅಲ್ವಾ? ಕಮಾನ್ ನೋಡಿ, ಅಮ್ಮ ಇಂಟ್ರೆಸ್ಟ್ ಇದೆ, ಆಕ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ. ಸೊ ಇದೆರಡರಲ್ಲೇ ಯಾವ್ದ್ರಲ್ಲಾದ್ರೂ ಒಂದಲ್ಲಿ ಬರ್ಬೇಕಂತ ಮೈ ಡ್ರೀಮ್. ಹಾಡೋದು ಪ್ಯಾಷನ್, ಡ್ಯಾನ್ಸ್, ಹಾಡು ಎರಡು ಪ್ಯಾಷನ್. ಓಕೆ, ಒಂದೇ ಒಂಚೂರು ಹಾಡಿ ನೋಡೋಣ. ಹೆಂಗೆ? ನಿನ್ನ ಸ್ನೇಹದಿಂದ ಎಲ್ಲ ಚಂದ ಚಂದ, ನಿಂಗೆ ಧನ್ಯವಾದ ತುಂಬೋ ಹೃದಯದಿಂದ, ಮನದಲ್ಲೊಂದು ಮಧುರ ಮೈತ್ರಿ ಜೀವ ಪಡೆಯುತ್ತಿದೆ, ಪ್ರತಿಬಿಂಬವೂ ಪ್ರೇಮದ ಹೂವು ಮುಡಿಯುತ್ತಿದೆ ನಿನ್ನ ಸ್ನೇಹದಿಂದ. ಸೂಪರ್. ಅಲ್ಲ, ಅಜ್ಜಿ, ಅಮ್ಮ, ಅಜ್ಜ ಎಲ್ರೂ ಅಮ್ಮಜ್ಜಿ, ಶಾರದಜ್ಜಿ, ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಈ ತಲೆಮಾರು ಹಾಡಿಲ್ಲ ಅಂದ್ರೆ ಹೆಂಗೆ? ಮರ್ಯಾದೆನೇ ಹೋಗ್ಬಿಡುತ್ತೆ. ಮತ್ತೆ ಏನಿಲ್ಲ, ಸಿಂಗರುನು ಈಗ ಲಿಸ್ಟ್ ಅಲ್ಲಿ ಇನ್ನೊಂದು ಸೇರ್ಪಡೆ ಅಷ್ಟೇ. ಸೊ ಒಳ್ಳೆ ಸಿಂಗರು ಆಗ್ತಾಳೆ, ಒಳ್ಳೆ ನಟಿನೂ ಆಗ್ತಾಳೆ, ಒಳ್ಳೆ ಫ್ಯಾಷನ್ ಮಾಡೆಲ್ ಆಗ್ತಾಳೆ. ಸೊ ಬ್ಯಾಂಗ್ಳೂರ್ ದೀಪ. ಸೊ ಹಾಗೆಲ್ಲ ಆಗಮ್ಮ ನೀನು ಸೂಪರ್ ಡೂಪರ್ ಆಗಿ ಬೆಳಿ. ದೇವರು ಯಾವಾಗ ಎಲ್ಲಿ ಯಾವ ವೇದಿಕೆಯಲ್ಲಿ ಆಶೀರ್ವಾದ ಮಾಡ್ತಾರೆ ಗೊತ್ತಿಲ್ಲ. ಖಂಡಿತ ಅಲ್ಲ, ನನ್ನ ಸಪೋರ್ಟ್ 100% ಇದ್ದೇ ಇರುತ್ತೆ. ಎಲ್ಲದಕ್ಕೂ ಅವರೇ ಹೇಳಿದ್ದಾರೆ, ವಾಟ್ ಎವರ್ ಯುವರ್ ಆಂಬಿಷನ್ ಇಸ್, ಏನಾದ್ರೂ ನನಗೆ ಸಪೋರ್ಟ್ ಮಾಡ್ತೀನಿ, ಚೆನ್ನಾಗಿ ಓದಿ ಒಂದ್ ಲೆವೆಲ್ ಬಂದ್ಬಿಟ್ಟು ವಾಟ್ ಎವರ್ ಯು ವಾಂಟ್ ಐ ವಿಲ್ ಸಪೋರ್ಟ್ ಯು ಅಂತ ಹೇಳಿದ್ದಾರೆ. ಓದೋದು ಧೈರ್ಯ.
ಕರೆಕ್ಟ್. ನಾವೆಲ್ಲ ಧೈರ್ಯವಾಗಿದ್ದಂಗೆ ನಾನು ಡಿಗ್ರಿ ಇದೆ ಅಂತ, ನಾನು ಡಬಲ್ ಡಿಗ್ರಿ ಹೌದು. ಇದೆ ನಮ್ಮ ಕೈಯಲ್ಲಿ, ನಾಳೆ ದಿನ ಇಲ್ಲ ಹಂಗಿಲ್ಲ ಅಂದ್ರೆ ಇನ್ನೊಂದು ಧೈರ್ಯ ಏನ್ ಗೊತ್ತಾ ನನಗೆ, ನಂಬ್ತೀರ ಹೇಳಿದ್ರೆ ನಾನು ಡ್ರೈವಿಂಗ್ ಬರುತ್ತೆ ನನಗೆ, ಪ್ರಪಂಚದಲ್ಲಿ ಎಲ್ಲಾದ್ರೂ ಬದುಕ್ತೀನಿ ನಾನು. ತುಂಬಾ ಸಲ ಹೇಳಿದಾರೆ ಇದನ್ನ, ತುಂಬಾ ಸಲ ಹೇಳ್ತಾರೆ. ಹೌದು, ಅದು ಬೇಕಾಗಿರುವಂಥ ವಿದ್ಯೆ, ಪ್ರಪಂಚದಲ್ಲಿ ಎಲ್ಲೋದ್ರೂ ಬದುಕ್ಬೋದು. ಹೌದು ಆ ಧೈರ್ಯ ಸಿಕ್ಕಾಪಟ್ಟೆ ಇದೆ ನನಗೆ. ಏನಿಲ್ಲ ಅದೇ ಗುರು ಡ್ರೈವಿಂಗ್ ಮಾಡ್ಕೊಂಡು ಜೀವನ ಮಾಡ್ತೀನಿ ಗುರು ನಾನು ಅಂತ. ಅಲ್ವಾ? ಮತ್ತೆ ಕೋಟಿ ಸಿನಿಮಾ ನೋಡ್ರಪ್ಪ ಎಲ್ಲರೂ ಡ್ರೈವಿಂಗ್ ಅಂದ ತಕ್ಷಣ. ಹೌದು, ಅದ್ರಲ್ಲಿ ಒಂದು ಸೂಪರ್ ರೋಲ್ ನಮ್ ದಾಲಿ ಧನಂಜಯ ಅಂತ. ಅವ್ರು ಬಿಡಿ, 14th ರಿಲೀಸ್ ಆಗುತ್ತಲ್ಲ, ಅವಾಗ ನೋಡ್ಬಿಡಿ, ಖಂಡಿತ ನೋಡೋಣ. ನೋಡೋಣ. ನೆನಪಾಗೋಯ್ತು ನನ್ಗೆ ಇವಾಗ. ಹೌದಾ? ಅದು ನಂಗೆ ಹೇಳಿದ ತಕ್ಷಣ ಅದ್ ನೆನಪಾಗೋಯ್ತು. ಇಲ್ಲ, ಇದು ನಾನು ತುಂಬ ವರ್ಷಗಳಿಂದ ನಾನು ಯಾವಾಗ ಡ್ರೈವಿಂಗ್ ಕಲಿತೆ, ನಾನು 18-19 ಇಯರ್ಸಲ್ಲೇ ಕಲ್ತ್ಬಿಟ್ಟಿದ್ದೆ. ಆ್ಯಂಡ್ 21 ಇಯರಲ್ಲೇ ನಾನು 21 ವರ್ಷ ಆಗ್ತಿದ್ದಂಗೆ ನಾನು ಕಾರ್ ತೊಗೊಂಡಿದ್ದೀನಿ. ನಾನು ಡಿಗ್ರಿ ದಾಟ್ತಿದ್ದಂಗೆ, ಯಾಕಂದ್ರೆ ನಾನು ದುಡಿತಾ ಇದ್ದೆ ಆಲ್ರೆಡಿ. ಅಪ್ಪ ಅಮ್ಮ ಒಂಚೂರು ಸಪೋರ್ಟ್ ಮಾಡಿದ್ರೆ ನಾನು ಒಂಚೂರು ಲೋನ್ ಗೀನ್ ಮಾಡಿಕೊಂಡು ನಾನು ಅವಾಗಲೇ ಕಾರ್ ತೊಗೊಂಡ್ಬಿಟ್ಟಿದ್ದೆ. ಸೊ ಕಾರ್ ಓಡೋದು ತುಂಬ ಇಷ್ಟ ನನಗೆ. ಅದಕ್ಕೆ ಅವಾಗ ಅನ್ಕೋತಿದ್ದೆ ಎಲ್ಲ ಜೀವನ ಮಾಡ್ತಿದ್ರು, ಓದಿದ್ದೀನಿ, ಕೆಲಸ ಸಿಗ್ತಾ ಓಕೆ, ಇಲ್ವಾ ಡ್ರೈವಿಂಗ್ ಮಾಡ್ಕೊಂಡು ಜೀವನ ಮಾಡ್ತೀನಿ. ಇದು ಜೀವನ ಪ್ರೀತಿ, ನಾವು ಒಟ್ಟು ಬಲ್ಲ ಜೀವಿಸ್ಬೇಕು, ಬದುಕ್ಬೇಕು ಚೆನ್ನಾಗಿ ಅಷ್ಟೇ. ಜೀವಿಸ್ಬೇಕು ಅಲ್ವಾ? ಪ್ರತಿ ಕ್ಷಣನೂ ಅಲ್ಟಿಮೇಟ್ಲಿ ಏನು, ಜೀವಿಸ್ಬೇಕು. ತಿನ್ನಬೇಕು, ಮೈ ತುಂಬ ಬಟ್ಟೆ ಹಾಕೋಬೇಕು, ಅದು ಮಿಕ್ಕಿದಲ್ಲಿ 4 ಜನಕ್ಕೆ ಹಂಚಬೇಕು, ಇಷ್ಟೇ ಇರೋದು ಜೀವನ. ಇನ್ನೇನಿರುತ್ತೆ ನಮಗೆ? ಇದು ಎಷ್ಟು ಸರಳವಾಗಿರ್ತೀವೋ ಅಷ್ಟು ಸ್ವಚ್ಛವಾಗಿ ಸೂಪರ್ ಆಗಿರುತ್ತೆ ಜೀವನ, ಅಲ್ವಾ? ಟ್ರಾನ್ಸ್ಪರೆಂಟ್ ಆಗಿ. ನಾನು ಸ್ವಲ್ಪ ಸರಳ ಇರಲ್ಲ ಅಂದರೆ ತುಂಬ ಒಂಥರ ನನಗೆ ಏನು ಹೇಳ್ತಾರೆ, ಸ್ಟೈಲ್ ಜಾಸ್ತಿ. ಅಯ್ಯೋ ಮಾಡೋಣ ಬಿಡಿ ಸ್ಟೈಲ್. ಈಗ ಪಾಪ ಇವ್ರ ಕಾಲದಲ್ಲಿ ಸ್ಟೈಲ್ ಇತ್ತು, ಯಾವ ತರ ಇತ್ತು ಆ ತರ ಮಾಡಿದ್ರು. ಅದೇ ಬಳೆ ಹಾಕೊಂಡು ಹೌದು, ಅವಾಗೆಲ್ಲ ಕಲ್ಪನಾ ಸ್ಟೈಲ್ ಹೌದು ಅಲ್ವಾ? ಅದನ್ನ ಸ್ಟೈಲ್ ಅಂತ ಆ ಸೇಮ್ ಕಾಲದಲ್ಲಿ. ಅದೇ ಸ್ಟೈಲ್ ಕಾಪಿ ಮಾಡ್ತೀನಿ. ಮತ್ತೆ ಅಯ್ಯೋ ನೋಡಿ, ನಾನು ಸುಮ್ಮನೆ ಏನೋ ಎಕ್ಸಾಂಪಲ್ ಹೇಳಿದೆ, ಅದು ನಿಜನೇ ಆಗೋಯ್ತು. ಏನಿದು ಎಲ್ಲೆಲ್ಲೋ ಸಿಂಕ್ ಆಗ್ಬಿಡ್ತು ನಿಜವಾಗ್ಲು ಅಲ್ವಾ? ನಾವೇನು ಕ್ರೇಜಿ ಸ್ಟಾರ್ ಸ್ಟೈಲ್ ಅಷ್ಟೇ ನಮ್ಗೆ. ಅಲ್ವಾ? ಒಟ್ಟಲ್ಲಿ ಒಬ್ಬೊಬ್ರು ಒಂದೊಂದು ಸ್ಟೈಲ್ ಮಾಡೋಣಪ್ಪ. ಇರೋದು ನಿಂಗೆ ಏನೋ ದೇವ್ರು ಕೊಟ್ಟಿದ್ದಾನೆ, ಅದ್ರಲ್ಲಿ ಸ್ಟೈಲ್ ಮಾಡೋದು. ಆಮೇಲೆ ಮಾಡಕ್ಕಾಗುತ್ತಾ? ಈಗ ಮಾಡಿದೆ ಹಿಂಗೆ ಯಾವಾಗ ಮಾಡ್ಬೇಕು? ನಾನು ಯಾವಾಗಲೂ ನೀವ್ ಮಾಡ್ತೀನಿ. ಹಿಂಗ್ ಅನ್ಕೊಳ್ಳಿ ಅನ್ಸುತ್ತೆ. ನಾನು ಕೊನೆ ಉಸಿರಿರೋವರೆಗೂ ಸ್ಟೈಲ್ ಮಾಡ್ಕೊಂಡೇ ಇರೋದು. ಅದು ಅದು ಇದನ್ ಅದೇ ಶೋಭೆ ನನಗೆ. ಅಲ್ವಾ? ನೋಡಿ, ನಮ್ಮ ಬಾಸ್ ಒಂದು ಫಿಲಮ್ ಹೇಳ್ತಾರೆ, ಏನು ಕೃಷ್ಣನಿಗೆ ಕೊಳಲು ಕೈಗೆ ಭೂಷಣ, ಸರಸ್ವತಿಗೆ ವೀಣೆ ಭೂಷಣ ಅಂತ, ಹಂಗೆ ನಮಗೆ ಸ್ಟೈಲೇ ಭೂಷಣ. ಸೋ ಕ್ಯೂಟ್. ತುಂಬಾ ಖುಷಿ ಆಯ್ತು ನನಗಂತೂ. ಆಕ್ಚುಲಿ 3 ತಲೆಮಾರನ ಒಟ್ಟಿಗೆ ಕೂರಿಸ್ಕೊಳ್ಳೋ ಸೌಭಾಗ್ಯ ನನಗೆ, ಅಲ್ವಾ? ಇನ್ನು ಸ್ವಲ್ಪ ಹೊತ್ತು ಕ್ಯಾಮರಾ ಆಫ್ ಆದ್ರೆ ಅವಾಗ ಗೊತ್ತಾಗುತ್ತೆ ಹೆಂಗ್ ತಲೆ ತಿಂತೀವಿ ಮುಂದೆ ಸ್ವಲ್ಪ. ಅದ್ ಪರವಾಗಿಲ್ಲ, ಅದಿರ್ಬೇಕು, ಅದಿದ್ರೇನೆ ಜೀವನ. ಅದು ಹೆಂಗೆ ಅಂದ್ರೆ ಈ ನವರಸಗಳು ಇದ್ರೇನೆ ನಮ್ಗೆ ಅಡಿಗೆ ಎಂಜಾಯ್. ಆಕ್ಚುಲಿ ನಾವು ಮನೆಯಲ್ಲಿ ಇದ್ಬಿಟ್ರು ನಮ್ಮ ಮನೆಗೆ ಬರಕ್ಕೆ ಇಷ್ಟಪಡ್ತಾ ಇದ್ದೀನಿ, ಯಾಕಂದ್ರೆ ಅವಾಗ ತರಲೆ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇರ್ತೀವಿ. ಆಕ್ಚುಲಿ ನಾನು ಮನೆ ದೂರ ಆಗ್ಬಿಡ್ತೀವಿ, ಇಲ್ಲಾಂದ್ರೆ ನಾನು ಅವಾಗ ಹೋಗ್ಬಿಡ್ತೀನಿ. ಎಷ್ಟು ಮಹಾದೂರ ಏನು, ಇನ್ನೊಂದು 20-25 ನಿಮಿಷ ಅಪ್ಪ, ಸುಮ್ಮನೆ ಡೈಲಾಗ್ ಹೊಡೆಯೋದು, 6 ವರ್ಷ ಬಿಟ್ಟು ಬರೋದು, ಅದು ಒಬ್ಬರೇ ಬರಲ್ಲ, ಕ್ಯಾಮ್ರಾ 25 ನಿಮಿಷ ಅಲ್ಲ, ಬಸ್ ಸ್ಟಾಪಿಗೆ ತಲುಪಕ್ಕೆ 25 ನಿಮಿಷ ಆಗ್ಬೋದೇನೋ. ನಮ್ಮನೆ ಅಷ್ಟು ದೂರ ಇದೆ. ಏನು ನೋಡಿ, ಒಂದು ಹೇಳ್ತೀನಿ, ನಮ್ಗೆ ಬೇಕಾದನ್ನ ನೋಡ್ಲೇಬೇಕು ಅಂದ್ರೆ ಅಮೆರಿಕಾದಿಂದಾನೇ ಇಳಿಬೋದು ಕೆಳಗಡೆ. ಆಯ್ತಪ್ಪ, ಇನ್ನು ಮುಂದಕ್ಕೆ ಮಾತಾಡಿದ್ರೆ ಇನ್ನಷ್ಟು ತೆಗಿತಾರೆ. ಇನ್ನು ಮೇಲೆ ಶಪಥ. ಏನು ಪತ ಇನ್ಮೇಲೆ ಅವಾಗ ಮೀಟ್ ಮಾಡ. ನಾನು ಇದನ್ನ ಎಡಿಟ್ ಮಾಡಿ ಹಂಗೆ ಆ ಪೀಸ್ನ ನನಗೆ ಕಳಿಸಿ, ಯಾಕಂದ್ರೆ ಇವಾಗ ತೋರಿಸ್ತಾರೆ. ಇದು ಶಪಥ, ಇದು ತಾರಾ ಪಾಕದ ಶಪಥ. ತಾರಾ ಪಾಕದ ಮೇಲೆ ಆಣೆ. ಸೂಪರ್, ನಾನ್ ಬರ್ತೀನಿ. ಡನ್. ಯಾಕೆಂದ್ರೆ ಬರ್ತಾನೆ ಇರ್ಬೇಕು ಇನ್ಮೇಲೆ, ಅದಕ್ಕೆ ನೋಡೋಣ. ಅಲ್ಲ ಬರ್ಲೇಬೇಕು ನಾನು, ಈ ಮುಂದಕ್ಕೆ ಗೊತ್ತಾಗುತ್ತೆ ಯಾಕೆ ಅಂತ. ಆಲ್ವೇಸ್ ವೆಲ್ಕಮ್. ಥ್ಯಾಂಕ್ ಯು. ಅಂಡ್ ಸೂಪರ್ ಆಗಿರೋ ಒಂದು ಇನ್ಸ್ಟೆಂಟ್ ಅವಲಕ್ಕಿ ಮಾಡ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ಅದಕ್ಕೂ ಥ್ಯಾಂಕ್ಸ್. ಅಂಡ್ ಇದಕ್ಕೂ ಥ್ಯಾಂಕ್ಸ್. ಇಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ. ಅಮ್ಮ ಕೂಡ ಹೇಳ್ಬಿಟ್ರು. ಹೌದು. ಯಾಕೆ ಅಂತ ಹೇಳ ನಾನು, ಯಾಕೆ ಅಂದ್ರೆ ನನ್ನ ಮೇಲೆ ಅಷ್ಟವರಿಗೆ ಲೋಕ, ಆ ಪ್ರೀತಿ ಬೆಳೆಸಿ ಮಾಡಿ ಕೊಟ್ಟಾಗ ಮಾತ್ರ ಪಾಕ ಅಷ್ಟು ಚೆನ್ನಾಗಿ ಇಳಿಯುತ್ತೆ. ಇದು ನಳಪಾಕ. ಪ್ರತಿ ಸಲ ನಾನು ಮಾಡಿದಾಗಲೂ ಆಕ್ಚುಲಿ ಚೆನ್ನಾಗಿರುತ್ತೆ, ಯಾಕೆಂದ್ರೆ ನನಗೆ ಅಡಿಗೆ ಮೇಲಿರೋ ಪ್ರೀತಿ, ಅಡಿಗೆ ಮಾಡಿ ಬಡಿಸಿದಾಗ ತಿನ್ನೋರಿದಲ್ಲ ಅವ್ರ ಮೇಲಿರೋ ಪ್ರೀತಿ ಚೆನ್ನಾಗಿ ಬರುತ್ತೆ ಅಲ್ವಾ? ಹಂಗೆ ನಮ್ಮ ತಾರಾ ಪಾಕದಲ್ಲಿ ಒಂದು ಸೂಪರ್ ಆಗಿರೋ ಡಿಶ್ ಮಾಡ್ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಅಂಡ್ 3 ಜನ ಸೇರಿ ನಮ್ಗೆ ಎಪಿಸೋಡ್ ಕಲರ್ಫುಲ್ ಮಾಡ್ಕೊಟ್ಟಿದ್ದೀರಾ, ಅದಕ್ಕೆ ಥ್ಯಾಂಕ್ಸ್. ಎಲ್ಲ ಫ್ಯೂಚರ್ ಪ್ಲಾನ್ಸ್ ಸೂಪರ್ ಡೂಪರ್ ಆಗಿ ಹಿಟ್ ಆಗ್ಬೇಕು. ಥ್ಯಾಂಕ್ ಯು ಸೊ ಮಚ್. ಆ ಒಂದು ವಿಶಸ್ ಇರಲಿ. ಆ್ಯಂಡ್ ಅಶ್ವವೇಗ ಚಾನೆಲ್ಗೆ ಒಳ್ಳೇದಾಗಲಿ.
ದೊಡ್ಡ ದೊಡ್ಡ ಕಾರ್ಯಕ್ರಮಗಳಾಗಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳಾಗಲಿ ಹಾಗೆ ಇವತ್ತು ಬಂದಿರುವಂಥ ನಮ್ಮ ಕ್ಯಾಮ್ರಾಮನ್ಗಳಿರ್ಬೋದು, ನಮ್ಮ ಪಾಂಚಾಲಿ ಇರ್ಬೋದು. ಪಾಂಚಾಲಿ ನನಗೆ ಹೊಸಬ್ರಲ್ಲ, ಅವ್ರು ನಮ್ಮ ಫ್ಯಾಮಿಲಿ ಮೆಂಬರೇ ಅವರು. ಸೊ ಅವರು ಥ್ಯಾಂಕ್ಸ್ ಹೇಳೋದು ಥರ ಅನ್ಸುತ್ತೆ ಅಲ್ವಾ? ಅವ್ರಿಗೆ ಥ್ಯಾಂಕ್ಸ್ ಹೇಳೋದು. ಪಾಪ ತುಂಬ ಹೊತ್ತಿತ್ತು ನಮ್ಮ ಕ್ಯಾಮ್ರಾ ಥ್ಯಾಂಕ್ಸ್ ಹೇಳ್ಬೇಕು. ಎಡಿಟ್ ಮಾಡ್ತಾರಲ್ಲ ಅವ್ರಿಗೆ ಚೆನ್ನಾಗಿ ನಾನು ಚೆನ್ನಾಗಿ ಕಾಣೋ ಫ್ರೇಮ್ ಮಾತ್ರ ಎಡಿಟ್ ಮಾಡಾಕಿ ನಿಮ್ಗೆ ಸಿಕ್ಕಾಪಟ್ಟೆ ಥ್ಯಾಂಕ್ಸ್ ಎಡಿಟರ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಅದಕ್ಕೆ ನೀಟಾಗಿ ಅಲ್ಲಿ ಎಡಿಟ್ ಮಾತ್ರ ಮಾಡ್ಬಿಟ್ಟು ಹಾಕ್ಬಿಡಿ. ಅಶ್ವವೇಗ ಅಂದರೆ ಅದು ಓಡುವಾಗ ಒಂದು ಗೆಲುವಿನ ಗೆಲುವು ಬಂದ್ಬಿಡ್ಬೇಕು ಟಕ್ ಅಂತ. ಆಮೇಲೆ ಅದರಿಂದ ಅವ್ರದ್ದು ಎಷ್ಟೊಂದು ಜನಕ್ಕೆ ನಿಜವಾಗ್ಲೂ ಹೇಳ್ತೀನಿ ಪ್ಲಾಟ್ಫಾರ್ಮ್ ಸಿಗುತ್ತೆ. ಸೊ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್ ಅಶ್ವವೇಗ. ಆಲ್ ದ ಬೆಸ್ಟ್. ಎಲ್ಲರೂ ಬನ್ನಿ. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್.